ಗುಡ್ ಈವ್ನಿಂಗ್. ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಯಾವ ತರ ಸ್ಟಾಕ್ಸ್ ಸೆಲೆಕ್ಷನ್ ಮಾಡೋದು. ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ನಮಗೊಂದು ಸ್ಕ್ರೀನರ್ ಅಂತ ಇರುತ್ತೆ. ಸ್ಕ್ರೀನರ್ ಅಂದ್ರೆ ನಮಗೆ ಬೇಕಾದ ಕಂಡೀಷನ್ ಪ್ರಕಾರ ನಾವು ಸ್ಟಾಕ್ ಸೆಲೆಕ್ಷನ್ ಮಾಡೋದು. ಆಕ್ಚುಲಿ ನಾವೆಲ್ಲ ಏನು ಟ್ರೇಡ್ ಮಾಡ್ತೀವಲ್ಲ ಅದು ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಸ್ಕ್ರೀನರ್ ಇರಲ್ಲ ಮೋಸ್ಟ್ಲಿ. ಈಗ ಜೀರೋದಾಗ್ಲಿ ಏಂಜಲ್ ಆಗಲಿ ಶೇರ್ ಖಾನ್, ಈಗ ಹೊಸದಾಗಿದೆಲ್ಲ ದನ್ನು, ಬೇರೆ ಬೇರೆ ಅಕೌಂಟ್ ಇದಾವೆ ಪ್ರೈಸ್ ಅಲ್ಲಿ ನಮಗೆ ಸಿಗಲ್ಲ. ಬಟ್ ಟ್ರೇಡಿಂಗ್ ಸಾಫ್ಟ್ವೇರ್ ಅಂತ ಇರ್ತವೆ. ಟ್ರೇಡಿಂಗ್ ಸಾಫ್ಟ್ವೇರ್ ಅಂದ್ರೆ ಲೈಕ್ ಟ್ರೇಡಿಂಗ್ ವ್ಯೂ ಆಗಿರ್ಬೋದು, ಚಾರ್ಟಿಂಗ್ ಆಗಿರ್ಬೋದು, ಸ್ಕ್ರೀನರ್ ಆಗಿರ್ಬೋದು. ಸೊ ಇವೆಲ್ಲ ಸ್ಕ್ರೀನರ್ ನನಗೆ ಗೊತ್ತಿಲ್ಲ. ಸ್ಕ್ರೀನರ್ ಸಖತ್ ಸ್ಕ್ರೀನರ್ ಇದ್ದಾವೆ. ಬಟ್ ನಾನು ಚಲೋ ಸ್ಕ್ರೀನರ್ ಅಂದ್ರೆ ನಾನು ಪ್ರಿಪೇರ್ ಮಾಡೋದು ಟ್ರೇಡಿಂಗ್ ವ್ಯೂ ಮತ್ತು ಚಾರ್ಟಿಂಗ್. ಚಾರ್ಟಿಂಗ್ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸ್ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಮೇಜರ್ಲಿ ನಾನು ಯೂಸ್ ಮಾಡ್ತಾ ಇರೋದು ಯಾವುದಂದ್ರೆ ಸದ್ಯಕ್ಕೆ ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಅಂದರೆ ಇದೊಂದು ಫ್ರೀ ಇರುತ್ತೆ. ನೀವು ಬೇಕಾದ್ರೆ ಪೇಯ್ಡ್ ವರ್ಷನ್ ತೊಗೋಬೋದು. ಸೊ ಪೇಯ್ಡ್ ವರ್ಷನ್ ಅಂತೂ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಬಿಗಿನಿಂಗ್ ತನಕ ಫ್ರೀ ವರ್ಷನ್ದಲ್ಲೇ ನಾವು ಕಂಟಿನ್ಯೂ ಮಾಡ್ಬೋದು. ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಹೊಡೆದ್ರೆ ನಿಮ್ಗೆ ಒಂದು ಲಿಂಕ್ ಬರುತ್ತೆ, ಅದನ್ನು ಓಪನ್ ಮಾಡ್ಬೋದು. ಜಸ್ಟ್ ಅಂದರೆ ಇನ್ಸ್ಟಾಲ್ ಅದೇನೇನು ಇನ್ಫಾರ್ಮೇಷನ್ ಕೇಳುತ್ತಲ್ಲ, ಇನ್ಫಾರ್ಮೇಷನ್ ಡೇಟ್ ಆಗಿರ್ಬೋದು, ಆಮೇಲೆ ನಿಮ್ಮದು ಸ್ವಲ್ಪ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಎಂಟ್ರಿ ಮಾಡಿದರೆ ನಿಮ್ಮದು ಪಾಸ್ವರ್ಡು ಇದನ್ನು ಯೂಸರ್ ನೇಮ್ ಸೆಟ್ ಮಾಡಿಬಿಟ್ರೆ ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇದು ಫ್ರೀ ಆಗಿರುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಮಿನಿಮಮ್ 3 ಇಂಡಿಕೇಟರ್ ಯೂಸ್ ಮಾಡ್ಬೋದು. ಸೊ ಅವೈಲೇಬಲ್ ಫ್ರೀ ಏನಿದಾವಲ್ಲ ಸ್ಟ್ರಾಟಜಿ ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಆಲ್ರೆಡಿ ಬಿಲ್ಟ್ ಅಪ್ ಸ್ಟ್ರಾಟಜಿ ಇದಾವೆ, ಅದನ್ನು ಯೂಸ್ ಮಾಡ್ಕೋಬಹುದು. ಬಟ್ ಮಿನಿಮಮ್ 3 ಯೂಸ್ ಮಾಡ್ಕೋಬಹುದು ಒನ್ ಟೈಮಲ್ಲಿ. ಇದು ತುಂಬಾ ಒಳ್ಳೆ ಕಲಿಯೋಕೆ ಅಂತೂ ತುಂಬಾ ಬೆಸ್ಟ್ ಇದೆ. ಯಾಕಂದ್ರೆ ಇದ್ರೊಳಗೆ ನಾವು ಕಲಿಯೋದು ಭಾಳ ಇದೆ. ಇದರಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ಬೋದು, ಮತ್ತೆ ಬಾರ್ ಬೈ ಬಾರ್ ರಿಪ್ಲೈ ನೋಡ್ಬೋದು. ಹೆಂಗಂದ್ರೆ ನಾವು ಯಾವುದೋ ಒಂದು ಸ್ಟ್ರಾಟಜಿ ಮಾಡಿರ್ತೀವಿ, ಆ ಸ್ಟ್ರಾಟಜಿ ಸೆಟ್ ಮಾಡಿ ಯಾವ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ಅಂದ್ರೆ ಇಲ್ಲಿ ರಿಪ್ಲೈ ಅಂತಿದೆಯಲ್ಲ, ಈ ರಿಪ್ಲೈ ಕ್ಲಿಕ್ ಮಾಡಿ ನಾವು ಇಲ್ಲೆಲ್ಲೋ ಒಂದು ಸ್ಟ್ರಾಟಜಿ ಇರ್ತೈತಿ, ಇದು ಬ್ರೇಕ್ ಆದ ಕೂಡಲೇ ಯಾವ ತರ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ. ನಾವು ಇಲ್ಲಿ ಕಟ್ ಮಾಡಿ ಇದನ್ನ ನಾವು ಪ್ಲೇ ಹೊಡೆದ್ರೆ, ಇಲ್ಲಿ ನೋಡಿ ಪ್ಲೇ ಹೊಡೆದ್ರೆ ಸೊ ಇದೇನು ತೋರಿಸುತ್ತೆ ಅಂದ್ರೆ ನೆಕ್ಸ್ಟ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ ತೋರಿಸುತ್ತೆ. ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಏನಿಲ್ಲ, ಬೇಕಾದ್ರೆ ಇದರದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ಬೋದು. ಸೊ ಅಂದ್ರೆ ಇಲ್ಲಿ ಎಷ್ಟು ಮೂವ್ಮೆಂಟ್ ಆಯ್ತು, ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಯ್ತು. ಇವನ್ ನಾವು ಬೈ ಮಾಡಿದ್ವು ಅಂದ್ರೆ ಬೈ ಮಾಡಿದ್ರೆ ಇಲ್ಲಿ ಬೈ ಅಂತ ತೋರಿಸುತ್ತೆ, ಡಮ್ಮಿ ಆಗಿರುತ್ತೆ ಇದು. ನಾ ಇಲ್ಲಿ ಬೈ ಮಾಡಿದ್ರೆ ಎಷ್ಟು ಪಾಯಿಂಟ್ ಗೇನ್ ಮಾಡ್ಬೋದಿತ್ತು ಈ ಸೆಟಪ್ ಪ್ರಕಾರ ಬೈ ಮಾಡಿದ್ರೆ. ಸೊ ಇದನ್ನ ಬೇಕಾದ್ರೆ ನೆಕ್ಸ್ಟ್ ಹೇಳೋಣ, ಯಾಕಂದ್ರೆ ನಮ್ಗೆ ಬ್ಯಾಕ್ ಟೆಸ್ಟ್ ಮಾಡ್ಬಂದು ಹೆಲ್ಪ್ ಆಗುತ್ತೆ. ಅದು ನಮ್ಮ ಸ್ಟ್ರಾಟಜಿ ಎಷ್ಟು ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಂತ. ಬಟ್ ಇವತ್ತಿನ ಇಂಟೆನ್ಷನ್ ಏನಪ್ಪಾ ಅಂದ್ರೆ ನಾನು ವೀಕ್ಲಿ ಮಂತ್ಲಿ ಯಾವ ಥರ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೋದು ನೀವು ಅದ್ರ. ಸೊ ಸಿಂಪಲ್, ಇದರಲ್ಲಿ ಸ್ಟಾಕ್ ಸ್ಕ್ರೀನರ್ ಅಂತ ಇಲ್ಲಿ ಅಂತಿದ್ದೀರಿ. ಇದು ಓಪನ್ ಮಾಡಿದ ಕೂಡಲೇ ಯಾವ ಥರ ಬರುತ್ತಂದ್ರೆ ಹೋಗ್ತೀನಿ. ಸೊ ಈ ಥರ ಬರ್ತಾರೆ. ಇದು ಅಪ್ಗ್ರೇಡ್ ಮಾಡಿದ್ರೆ ಪೇಡ್ ವರ್ಷನ್, ಈಗ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಫ್ರೀ ವರ್ಷನ್. 2 ವರ್ಷ ಆಯಿತು ನಾನು ಫ್ರೀ ವರ್ಷನ್ ಯೂಸ್ ಮಾಡ್ತಿದ್ದೀನಿ. ಬೆಸ್ಟ್ ಇದೆ, ಕಲಿಯೋಕಂತೂ ಇದರಲ್ಲಿ ಸಾಕಷ್ಟು ಇದೆ. ಸೊ ಇದರೊಳಗೆ ಸಾಕಷ್ಟು ಇದೆ. ಇದನ್ನ ಹೇಳ್ಬೇಕಾದ್ರೆ ನಿಮ್ಗೆ 2-3 ಅವರ್ಸ್ ಬೇಕು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಓವರ್ ವ್ಯೂ ಪ್ರಾಡಕ್ಟ್ ಅಂದ್ರೆ ಏನೋ ಸ್ಕ್ರೀನರ್ಸ್ ಇಲ್ಲಿ ಇದು ಸ್ಕ್ರೀನ್ ಮಾಡ್ಕೋಬಹುದು. ಹೀಟ್ ಮ್ಯಾಪ್ ಅಂದ್ರೆ ಯಾವ ಸ್ಟಾಕ್ಸ್ ಮೇಜರ್ಲಿ ಅಪ್ ಆಗಿದಾವೆ, ಗೇನ್ ಆಗಿದ್ದಾವೆ. ಆಮೇಲೆ ಕ್ಯಾಲೆಂಡರ್ಸ್ ಅಂದ್ರೆ ನಮ್ಗೆ ನೆಕ್ಸ್ಟ್ ಅರ್ನಿಂಗ್ಸ್, ಎಕನಾಮಿಕ್ಸ್, ಡಿವಿಡೆಂಡ್ಸ್ ಯಾವ ಸ್ಟಾಕ್ ಸಿಗ್ತಾ ಇದೆ ಅನ್ನೋದು ತಿಳ್ಕೊಬಹುದು. ಸೊ ಬಟ್ ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಜಸ್ಟ್ ನಾನು ಏನಿದೆ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ. ಸೊ ಅದನ್ನಷ್ಟೇ ಹೇಳ್ತೀನಿ. ನಾನು ಇಲ್ಲಿ ಪ್ರಾಡಕ್ಟ್ ಹೋಗಿ ಸೂಪರ್ ಚಾಟ್ ಅಂತ ಕ್ಲಿಕ್ ಮಾಡಿ. ಸೂಪರ್ ಚಾಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಚಾಟ್ ಓಪನ್ ಆಗುತ್ತೆ. ಇದು ಟ್ರೇಡಿಂಗ್ ವ್ಯೂ ಚಾಟ್. ಓಕೆ. ಸೊ ನಮ್ಮ ಸೆಟಪ್ ಪ್ರಕಾರ, ನಮ್ಮ ಸೆಟಪ್ ಅಂದ್ರೆ ಒಂದು ಬೇಸಿಕಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಜಸ್ಟ್ ಒಂದು ಸಿಂಪಲ್ 2 ವರ್ಡ್ಸಲ್ಲಿ ಸಿಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಆಲ್ರೆಡಿ ನಮ್ಮ ಸೆಟಪ್ ಬಗ್ಗೆ ನಾನು ಒಂದು ಯೂಟ್ಯೂಬ್ದಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ಅದನ್ನು ನೋಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಸೆಟಪ್ ಇಲ್ಲ ಅಂದ್ರೆ ಇಲ್ಲಿ ನೋಡಿ, ಯಾವುದೋ ಒಂದು ಸ್ಟಾಕು ಒಂದು 20-30% ಮೂವ್ ಆಗಿರಬೇಕು. ಎಷ್ಟು? ಒಂದು 30% ಮೂವ್ ಆಗಿರಬೇಕು. 20-30%. ಓಕೆ, 30% ಮೂವ್ ಆಗಿರಬೇಕು. ಆಮೇಲೆ ಈ ಸ್ಟಾಕ್ಸು ಯಾವಾಗಲೂ ಏನಿರ್ಬೇಕಪ್ಪ ಅಂದ್ರೆ 10 ಮೂವಿಂಗ್ ಎವರೇಜ್ ರೀ, ಸಾರಿ 10+20 ಮೂವಿಂಗ್ ಎವರೇಜ್ ಮೇಲೆ ಇರಬೇಕು. 30% ಮೂವ್ ಆದಮೇಲೆ 30% ಪ್ರೈಸ್, ಇದು ಪ್ರೈಸ್, ಇದು ಮೂವಿಂಗ್ ಎವರೇಜ್, ಇದು ಪ್ರೈಸ್ ಅಂತ ತಿಳ್ಕೊಳ್ಳೋಣ. ಇದು ಪ್ರೈಸ್. 30% ಮೂವ್ ಆದಮೇಲೆ 10 ಮತ್ತು 20 ಮೂವಿಂಗ್ ಎವರೇಜ್ ಮೇಲೆ ಹಿಂಗೆ ಸ್ವಲ್ಪ ಕನ್ಸಾಲ್ಟೇಟ್ ಆಗ್ತಿರ್ಬೇಕು. ಈ ಥರ ಕನ್ಸಾಲ್ಟೇಟ್ ಆಗ್ತಿರ್ಬೇಕು. ಈ ಕನ್ಸಾಲ್ಟೇಟ್ ಯಾವಾಗ ಬ್ರೇಕ್ ಆಗುತ್ತಲ್ಲ ಅಲ್ಲಿ ನಾವು ಬೈ ಮಾಡಬೇಕು. ಮ್ಯಾಲಿಂದ ಏನಿದೆಯಲ್ಲ, ಮ್ಯಾಲಿಂದ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ನಾವು ಬೈ ಮಾಡಬೇಕು. ಇಲ್ಲಿ ತಳಗ್ ಬ್ರೇಕ್ ಆದರೆ ಸೆಲ್ ಮಾಡಬೇಕು. ಬಟ್ ನಾನು ಇಂಟ್ರಾಡೇಲಿ ಮಾತಾಡ್ತಾ ಇದ್ದಿಲ್ಲ, ಸ್ವಿಂಗ್ ಟ್ರೇಡ್ ಮಾತಾಡ್ತಾ ಇದ್ದೀನಿ. ಸೊ ಇಂಡಿಯಾದಲ್ಲಿ ಸ್ವಿಂಗ್ ಟ್ರೇಡ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಇಂಟ್ರಾಡೇ ಆಗುತ್ತೆ ಅದು. ಸೊ ನಾವು ಸ್ವಿಂಗ್ ಟ್ರೇಡಲ್ಲಿ ಏನು ಮಾಡಬೇಕು ಅಂದರೆ ಇದು ಬ್ರೇಕ್ ಆದರೆ ಬೈ ಮಾಡಬೇಕು. ಇಂಪಾರ್ಟೆಂಟ್ ಏನಂದ್ರೆ ಇದು ತಿಳ್ಕೊಬೇಕಾಗಿದ್ದು, ಒಂದು 10-20 ಮೂವಿಂಗ್ ಎವರೇಜ್ ಮೇಲೆ ಪ್ರೈಸ್ ಇರಬೇಕು. ಒಂದು ವೀಕ್ ಅಥವಾ 1 ಮಂತ್ ಬ್ಯಾಕ್ 30% ಗೇನ್ ಆಗಿರ್ಬೇಕು ಅದು. ಸೊ ಇಲ್ಲಿ ಕನ್ಸಾಲ್ಟೇಟ್ ಆಗ್ತಾ ಇರಬೇಕು. ಈ ಥರ ಕನ್ಸಾಲ್ಟೇಟ್ ಆಗಿ ಯಾವಾಗ ಇದ್ರ ಹೈ
ಬ್ರೇಕ್ ಆಗುತ್ತಲ್ಲ ನಾವು ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಫಸ್ಟ್ ಏನಪ್ಪಾ ಅಂದ್ರೆ 3 days. ಫಸ್ಟ್ 3 ಸರ್ ಒಂದು ಸೆಕೆಂಡು. ಹಾಂ, ಇದನ್ನೇ ತೋತೀನಿ ಬರಲ್ಲ. ಓಕೆ, ಫಸ್ಟ್ 3 days ಏನೈತಿ ನಾವು ಏನು ಮಾಡಲ್ಲ. ಫಸ್ಟ್ 3 days ಏನೈತಿ, ಈಗ ಒಂದು ಕ್ಯಾಂಡಲ್ 3 ಕ್ಯಾಂಡಲ್ ಆಗ್ತಾರೆ. ಡೈಲಿ ಟೈಮ್ ಫ್ರೇಮ್ ಇರುತ್ತೆ, ಡೈಲಿ ಟೈಮ್ ಫ್ರೇಮ್. ಸೊ ಫಸ್ಟ್ 3 days ಅಲ್ಲಿ ಏನು ಬುಕ್ ಮಾಡಲ್ಲ. ಫಸ್ಟ್ 3 days ಆದಮೇಲೆ ನಾವು ಎಷ್ಟು ಬೈ ಮಾಡಿರ್ತಿಲ್ಲ ಅದ್ರ 50% ನಾವು ಎಕ್ಸಿಟ್ ಆಗಬೇಕು. ಫಸ್ಟ್ 3 days ಮೂವ್ ಆಗುತ್ತೆ, ಅದು ಡೆಫಿನೆಟ್ಲಿ ಮೂವ್ ಆಗುತ್ತೆ, ಇದು ಬೆಸ್ಟ್ ವರ್ಕ್ ಆಗುತ್ತೆ. ಸೊ ಒಂದು ಎಂಟ್ರಿ ಸಿಗಲ್ಲ, ಇಲ್ಲ ಅಂದರೆ ಎಂಟ್ರಿ ಸಿಕ್ಕರೆ ಡೆಫಿನೆಟ್ಲಿ ಮೂವ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಗೋದು ರೇರ್, ಹಾರ್ಡ್ಲಿ ಒಂದು ಆಗ್ಬೋದು 30-35% ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಬಟ್ ಏನಪ್ಪಾ ಅಂದರೆ ಮಿನಿಮಮ್ ನಮಗೆ ಎಂಟ್ರಿ ಸಿಗಬೇಕು. ಕೆಲವು ಸಲ ಏನಾಗುತ್ತೆ ಎಂಟ್ರಿ ಸಿಗಲ್ಲ, ಇಲ್ಲಿ ಬರುತ್ತೆ ಪ್ರೈಸು ಬಂದು ಟಚ್ ಆಗಲಾರ್ದೆ ಅವತ್ತು ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿಗೆ. ಮತ್ತು ಇನ್ನೊಂದೇನು ಸ್ಟಾಪ್ ಲಾಸ್ ತುಂಬ ಚಿಕ್ಕದಿರುತ್ತೆ, ಯಾಕಂದರೆ ನಾವು ಎಲ್ಲಿ ಎಂಟ್ರಿ ಮಾಡ್ತಲ್ಲ ಯಾವ ಕ್ಯಾಂಡಲು ಅದರಲ್ಲೂ ನಾನು ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ. ಸೊ ಹಂಗಾಗಿ 3 days ಮೂವ್ ಆದ ಕೂಡಲೇ 50% ರಿಡ್ಯೂಸ್ ಮಾಡಬೇಕು ಕ್ವಾಂಟಿಟಿ. ಆಮೇಲೆ ಉಳಿದು 50 ಅಥವಾ 60, 30% ಏನೇ ಇಟ್ಕೊಂಡು ಮಿನಿಮಮ್ 50% ಹೇಳ್ತಾ ಇರೋದು. ಮಿನಿಮಮ್ 50%, ನೀವು ಮ್ಯಾಕ್ಸಿಮಮ್ 80% ಬುಕ್ ಆದರೂ ಮಾಡಿ. ಫಸ್ಟ್ 3 days ಪ್ರಾಫಿಟ್ ಬುಕ್ ಮಾಡಲೇಬೇಕು 100%. ಆಮೇಲೆ ಏನು ನೀವು 20, 30, 50% ಏನು ಇಟ್ಕೊತಿರಲ್ಲ, ಕಂಡೀಷನ್ ಏನಪ್ಪಾ ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಶಿಫ್ಟ್ ಮಾಡಬೇಕು. ಇಲ್ಲೇನು ಫಸ್ಟ್ ನಾವು ಸ್ಟಾಪ್ ಲಾಸ್ ಇಟ್ಟಿರ್ತೀವಲ್ಲ ಅದನ್ನ ಏನು ಮಾಡಬೇಕು, ಎಂಟ್ರಿ ಪಾಯಿಂಟಿಗೆ ನಮ್ಮದು ಸ್ಟಾಪ್ ಲಾಸ್ ಇಡಬೇಕು, SL ಅಂತಾರೆ ಸ್ಟಾಪ್ ಲಾಸ್. ಆಮೇಲೆ ಪ್ರೈಸ್ ಮೂವ್ ಆಗಕ್ಕೆ ಬಿಡಬೇಕು. ಎಲ್ಲಿ ಮೂವ್ ಆಗಬೇಕಪ್ಪ ಅಂದರೆ ಇದೇನು 10 ಮತ್ತು 20 ಮೂವಿಂಗ್ ಎವರೇಜ್ ಅದಾವಲ್ಲ, 10 ಮೂವಿಂಗ್ ಎವರೇಜ್ ಪ್ರೈಸ್ ಬಂದು ಕೆಳಗೆ ಏನಾದರೂ ಕ್ಲೋಸ್ ಆದರೆ ನಾವು ಅಲ್ಲಿ ಪೂರ ನಮ್ಮ ಲಾಟ್ ಎಕ್ಸಿಟ್ ಆಗಬೇಕು. ಸೊ ಅಷ್ಟು ಈಸಿಯಾಗಿ ಅದು ಬರಲ್ಲ. ಒಂದ್ಸಲ ಏನಾದರೂ ಮಾರ್ಕೆಟ್ ಮೂವ್ಮೆಂಟ್ ಕ್ಯಾಚ್ ಮಾಡ್ಕೊಂಡ್ರೆ ಮಿನಿಮಮ್ 30, 20, 25% ರಿಟರ್ನ್ ಸಿಗುತ್ತಕ್ಕ ಅದಲ್ಲಿ ಯಾವುದೇ ಕಾರಣಕ್ಕೂ ಟಚ್ ಆಗಿ ಮೂವ್ ಆಗಲ್ಲ. ಒಂದು 20% ಮೂವ್ ಆದಮೇಲೆ ಸೊ ಸ್ವಲ್ಪ ಇದಾಗುತ್ತೆ, ಏನಾಗುತ್ತೆ ಈ ಮೂವ್ಮೆಂಟಲ್ಲಿ ಸ್ವಲ್ಪ ಎನರ್ಜಿ ಲಾಸ್ ಆದಮೇಲೆ ಸ್ವಲ್ಪ ಏನಾಗುತ್ತೆ ಕನ್ಸಾಲ್ಟೇಟ್ ಆಗುತ್ತೆ, ರೆಸ್ಟ್ ಮಾಡೋಕ್ಕಾಗುತ್ತೆ. ರೆಸ್ಟ್ ಮಾಡೋ ಕಂಡೀಷನ್ ಏನಪ್ಪಾ ಅಂದರೆ 10 ಮತ್ತು 20 ಮೂವಿಂಗ್ ಎವರೇಜಲ್ಲಿ ಕನ್ಸಾಲ್ಟೇಟ್ ಆಗ್ತೈತಿ. ಸೊ ಅದ್ರ ತಳಗೆ ಏನಾದರೂ ಕ್ಲೋಸ್ ಆಗಕ್ಕಾಯ್ತಪ್ಪ ಅಂದ್ರೆ ನಾವು ಎಕ್ಸಿಟ್ ಆಗೋದು. ಸೊ ಮೂಮೆಂಟಮ್ ಬಸ್ಟ್ ಆದಾಗ ನಾವಿಲ್ಲಿ ಅಟ್ಲೀಸ್ಟ್ 20, 25%, 10%, 5%, 6% ಗೇನ್ ಮಾಡ್ಕೋಬಹುದು. ಮಿನಿಮಮ್ 5% ಅಂತೂ 100% ಗೇನ್ ಮಾಡ್ಕೋಬೋದು. 100% ಅಂತೂ ಏನಿಲ್ಲ ಟ್ರೇಡಿಂಗಲ್ಲಿ, ಬಟ್ ಮಿನಿಮಮ್ 5% ಅಂತೂ ನಾವು ಗೇನ್ ಮಾಡ್ಕೋಬೋದು. ಒಂದ್ಸಲ ಎಂಟ್ರಿ ಸಿಕ್ತು, ಮೂವ್ಮೆಂಟ್ ಸಿಕ್ತಪ್ಪ ಅಂದರೆ ಮಿನಿಮಮ್ 5% ನಾವು ಎಂಟ್ರಿ ಮಾಡ್ಕೋಬೋದು ವಿದಿನ್ 2 days, 3 days. ಅದಕ್ಕಿಂತ ವಿದಿನ್ 3 days 5% ಮೂವ್ ಆಗಲಿಲ್ಲ ಅಂದರೆ ಆ ಸ್ಟಾಕ್ ಮೂಮೆಂಟಮ್ ಇಲ್ಲ ಅಂದರೆ ಅದರೊಳಗೆ ಇನ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಎಷ್ಟಿದೆ ಅಷ್ಟಕ್ಕೆ ಎಕ್ಸಿಟ್ ಆಗೋದು ಬೆಸ್ಟ್. ವಿದಿನ್ 3-4 ಡೇಸಲ್ಲಿ 5% ಮೂವ್ಮೆಂಟ್ ಆಗಲಿಲ್ಲ ಅಂದರೆ. ಸೊ ಇದಕ್ಕೆ ಬೇಕಾಗಿರೋದು ಏನಪ್ಪಾ ಅಂದರೆ ಒಂದು ಇದು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇಕಾದ್ರೆ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೋಬೋದು. ಅಂದರೆ ಟ್ರಯಾಂಗಲ್ ಬ್ರೇಕ್ಔಟ್ ಅಂತ ಏನೋ ಈ ಥರ ಸಬ್ಜೆಕ್ಟ್ ಲೈನ್ ಇದೆ. ಸೊ ಇದನ್ನು ಯಾವ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಕಂಡೀಷನ್ ಏನಂದರೆ ಈ ಸ್ಕ್ರೀನಲ್ಲಿ ನಾವು ಕಂಡೀಷನ್ ಏನು ಹಾಕ್ಬೇಕಂದ್ರೆ ಇಲ್ಲಿದೆ ನೋಡಿ, ಇಲ್ಲಿ ಸ್ಕ್ರೀನರ್ ಅಂತ ಇದೆ, ಇದು ಸ್ಕ್ರೀನರ್. ಒಂದ್ಸಲ ರಿಫ್ರೆಶ್ ಮಾಡ್ತಿದ್ದೆ. ಓಕೆ, ಇದು ಸ್ಕ್ರೀನರ್. ಸೊ ಇದನ್ನೇನು ಮಾಡಬೇಕು, ಸ್ವಲ್ಪ ನಾನು ಮೇಲೆ ಡ್ರ್ಯಾಗ್ ಮಾಡ್ತೀನಿ, ಯಾಕಂದರೆ ನನಗೆ ಇಲ್ಲಿ ಕಾಣಬೇಕಲ್ಲ ಏನು ಮಾಡಬೇಕಂತ. ಏನು ತಗೋತಿದ್ರೆ ಈ ಥರ ಡ್ರ್ಯಾಗ್ ಮಾಡಿ ಸ್ವಲ್ಪ ಚಾಟ್ ಚಿಕ್ಕದಾಗುತ್ತೆ, ನೋ ಪ್ರಾಬ್ಲಮ್. ಅದಕ್ಕೆ ಮಲ್ಟಿ ಸ್ಕ್ರೀನ್ ಇರಬೇಕು. ಬಟ್ ಮಲ್ಟಿ ಸ್ಕ್ರೀನ್ ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿಲ್ಲ, ಸಿಂಗಲ್ ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಮ್ಮೆ ಹೋಗಬೇಕಾದ್ರೆ ಇನ್ನೊಂದು ಸ್ಕ್ರೀನ್ ಕನೆಕ್ಟ್ ಮಾಡಿ ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಏನಿದೆ ಅಂದರೆ ಕಂಡೀಷನ್ ಏನಂದರೆ ನಾನು ಪೂರ ಎಲ್ಲ ಒಂದ್ಸಲ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಇದೇನಿದೆ ಅಲ್ಲ ಪೂರ ಏನು ಮಾಡ್ತೀನಪ್ಪ ಅಂದ್ರೆ ರೀಸೆಟ್ ಆಲ್ ಮಾಡ್ತೀನಿ. ರೀಸೆಟ್ ಆಲ್ ಅಂದರೆ ಯಾವುದೂ ಕಂಡೀಷನ್ ಇಲ್ಲ. ಈಗ ಫಸ್ಟಿಗೆ ಏನಾಗಬೇಕು, ಫಸ್ಟಿಗೆ ಇದೇನು ಈ ಥರ ಓಪನ್ ಆಗುತ್ತಲ್ಲ, ನಾವು ಟ್ರೇಡಿಂಗ್ ಓಪನ್ ಮಾಡಿದ್ಕೊಳ್ಳಿ ಫಸ್ಟಿಗೆ ಹೋಗಬೇಕಾಗಿದ್ದು ಇಂಡಿಕೇಟರ್ಸ್ ಹೋಗಿ EMA ಟೈಪ್ ಮಾಡಿ. ಮೂವಿಂಗ್ ಎವರೇಜ್ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ, ಅದನ್ನು 2 ಸಲ ಟಿಕ್ ಮಾಡಿ. 2 ಸಲ ಸೆಲೆಕ್ಟ್ ಮಾಡಿದ್ಕೊಳ್ಳಿ, ಇಲ್ಲಿ ಮೂವಿಂಗ್ ಎವರೇಜ್ ಬರ್ತವೆ. ಫಸ್ಟ್ 99 ಬರ್ತವೆ, ಯಾಕಂದ್ರೆ ಡಿಫಾಲ್ಟ್ 99 ಇರುತ್ತೆ. ಅದನ್ನೇನು ಮಾಡಬೇಕು, ಇಲ್ಲಿ ನಡುವಿದೆಯಲ್ಲ ಇದರಲ್ಲಿ ಸೆಟ್ಟಿಂಗ್ಸ್ ಹೋಗಿ ಇನ್ಪುಟ್ಸ್ ಹೋಗಿ ಅದನ್ನು ಒಂದು 10 ಮಾಡ್ಕೊರಿ, ಒಂದು 20. ಇಲ್ಲಿ EMA 10, EMA 20 ಮಾಡ್ಕೊಂಡು ನೀವು ಬೇಕಾದ ಕಲರ್ ಕೊಟ್ಕೋಬಹುದು. ಯಾಕಂದ್ರೆ ಎರಡು ಸೇಮ್ ಕಲರ್ ಆದರೆ ಕನ್ಫ್ಯೂಸ್ ಆಗುತ್ತೆ ಮರ್ಜ್ ಆದಾಗ. ಸೊ ಡಿಫ್ರೆಂಟ್ ಕಲರ್ ಕೊಟ್ಕೋಬಹುದು. ವ್ಯಾಲ್ಯೂಮ್ ಅಂತೂ ಡಿಫಾಲ್ಟ್ ಇರುತ್ತೆ, ಅದನ್ನೇನು ಟಚ್ ಮಾಡ್ಕೋಬೇಡಿ, ಅದಿರಲಿ. ವ್ಯಾಲ್ಯೂಮ್ನು ಬೇಕೇ ಇಂಪಾರ್ಟೆಂಟು. ಸೊ ಹಾಗೆ ವ್ಯಾಲ್ಯೂಮ್ನು ಇಟ್ಕೊಬೇಡ್ರಿ. ಇದೇನದು ಇಂಡಿಕೇಟರ್ಸ್ ಆಯಿತು. ಈ 3 ಇಂಡಿಕೇಟರ್ ನಮಗೆ ಬೇಕಾಗಿದೆ, ಇಂಡಿಕೇಟರ್ ಹಾಕಿದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕ್ರೀನರ್ಗೆ ಹೋಗಿ ಕಂಡೀಷನ್ ಕೊಡ್ಬೇಕು. ನಮಗೆ ಬೇಕಾದ ಸ್ಟಾಕ್ ಹೆಂಗಂದರೆ 30% ಗೇನ್ ಆಗಿರಬೇಕು, ಪ್ಲಸ್ 10-20 ಮೂವಿಂಗ್ ಎವರೇಜ್ ಮೇಲೆ ಏನು ಮಾಡಬೇಕು, ಕನ್ಸಾಲ್ಟೇಟ್ ಆಗ್ತಿರ್ಬೋದು. 30% ಇಲ್ಲಿ ನೋಡಿ, ಟೋಟಲ್ ಓವರಾಲ್ ಸ್ಟಾಕ್ ಎಷ್ಟಿದಾವೆ, 7000 ಸಮಥಿಂಗ್ ಇದಾವೆ. 698 ಅಂದರೆ ಎಷ್ಟು ಸ್ಟಾಕ್ಸ್ ಇದೆ ನಮ್ಮಲ್ಲಿ ಇಂಡಿಯನ್ನಲ್ಲಿ ಟ್ರೇಡ್ ಆಗ್ತಾ ಇರೋದು. ಸೊ ಇವೆಲ್ಲ ಫಿಲ್ಟರ್ ಆಗಿ ಹಾರ್ಡ್ಲಿ ನಮ್ಗೆ 30-40 ಸ್ಟಾಕ್ ಸಿಗ್ತವೆ ನಮ್ಮ ಕಂಡೀಷನ್ ಹಾಕಿದ್ಕೊಳ್ಳಿ. ಕಂಡೀಷನ್ ಏನಂದ್ರೆ ಫಸ್ಟಿಗೆ ಇಲ್ಲಿ ಫಿಲ್ಟರ್ಗೆ ಹೋಗಬೇಕು. ಫಿಲ್ಟರ್ಗೆ ಹೋಗಿ
ಎಕ್ಸ್ಚೇಂಜ್ ಏನಿದೆಯಲ್ಲ NSE ಯಾಕಂದ್ರೆ BSE NSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡು ಕ್ಲಬ್ ಆಗಿ 7800 ಇದಾವೆ. ಅದರಲ್ಲಿ BSE ಅಲ್ಲಿ ಟ್ರೇಡ್ ಮಾಡೋ ಸ್ಟಾಕ್ NSE ಅಲ್ಲಿ ಇರ್ಬೋದು, NSE ಅಲ್ಲಿ ಟ್ರೇಡ್ ಮಾಡೋ ಸ್ಟಾಕ್ BSE ಅಲ್ಲಿ ಇರ್ಬೋದು. ಸೊ ನಮಗೇನೈತಿ ಎರಡೆರಡು ಸ್ಟಾಕ್ ಒಮ್ಮೆ ಫಿಲ್ಟರ್ ಮಾಡಿದ್ರೆ ಬರಬಾರ್ದಂದ್ರೆ ನಾವು NSE ಫಿಲ್ಟರ್ ಮಾಡೋದು. BSE ಮಾಡಿದ್ರೆ BSE NSE ಎರಡು ಸ್ಟಾಕ್ ಎರಡು ತೋರ್ಸಾವೆ. ಅಂದ್ರೆ ಸಪೋಸ್ ಟಾಟಾ ಸ್ಟೀಲ್ NSE ಅಲ್ಲಿ ಇದೆ, BSE ಅಲ್ಲಿ ಇದೆ. ಸೊ ಎರಡು ಕಡೆ ತೋರ್ಸಾಕತ್ಬಿಡುತ್ತೆ ನಮಗೆ. ಸೊ ಅದು ನಮಗೆ ಓವರ್ ಲ್ಯಾಪ್ ಆಗಬಾರ್ದಂದ್ರೆ NSE ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಒಂದು NSE ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಏನಿದೆ ಅಂದ್ರೆ ಇವೆಲ್ಲ ಬಿಟ್ಬಿಡಿ. ಕಂಟ್ರಿ ಕೆಲವೊಂದು ಇಂಡಿಯನ್ ಹಾಕಿದ್ರೆ ನಡೀತಿ, ಬಿಟ್ಟರೆ ನಡೀತೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ETF ಸ್ಟಾಕ್ ಬೇರೆ ಬೇರೆ ಕಂಟ್ರಿ ಬರ್ತಾವೆ. ಎರಡನೇ ಕಂಟ್ರಿ ಇಷ್ಟು ಮಾಡಿದ್ರಲ್ಲ. ಇದಾದ್ಮೇಲೆ ನಮಗೆ ವ್ಯಾಲ್ಯೂಮ್ ಎಷ್ಟು ಬೇಕಪ್ಪ ಅಂದ್ರೆ ಮಿನಿಮಮ್ 750 ಅಥವಾ 1 ಮಿಲಿಯನ್. 1 ಮಿಲಿಯನ್ ಬೆಸ್ಟ್ 750K ಅಂದ್ರೆ 7550,000 ಇದ್ರು ನಡೀತೆ. 1 ಮಿಲಿಯನ್. ಆಮೇಲೆ ಏನಿದೆ ಅಂದ್ರೆ ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದ್ರೆ ಇದು ಇಂಪಾರ್ಟೆಂಟ್. ಬೇಕಾದ್ರೆ ನೀವು ವಿಡಿಯೋ ಇರುತ್ತಲ್ಲ, ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ರಿ. ಏನಿಲ್ಲ, ಇಲ್ಲಿ ಮೂವಿಂಗ್ ಎವರೇಜ್ ಹೋಗ್ಬೇಕು. ಇಲ್ಲಿದೆ ನೋಡ್ರಿ. ಫಸ್ಟ್ ಏನಪ್ಪಾ ಅಂದ್ರೆ ಇದೇನು ಹೇಳುತ್ತಂದ್ರೆ ಮೂವಿಂಗ್ ಎವರೇಜ್ ಬಿಲೋ ಅಂದ್ರೆ ಪ್ರೈಸ್ ಕೆಳಗೆ ಮೂವಿಂಗ್ ಎವರೇಜ್ ಹೇಗೆ ತಿಳ್ಕೊಬೇಕು ನಾವು. ಸೊ ಇಲ್ಲಿ ಮೂವಿಂಗ್ ಎವರೇಜ್ ಎಕ್ಸ್ಪೋನೆನ್ಷಿಯಲ್ 10 ಮೂವಿಂಗ್ ಎವರೇಜ್ ಅವಲ್ಲಿ ಪ್ರೈಸ್ ಬಿಲೋನೇ ಇರಬೇಕು. ಓಕೆ, ಬಿಲೋ ಯಾವುದಕ್ಕಿಂತ ಅಂದ್ರೆ ಲೋಕ್ಕಿಂತ. ಲೋ ಅಂದ್ರೆ ಪ್ರೈಸ್ ನ ತೋತಾ ಇದ್ದೀನಿ, ಇಲ್ಲಿ ಮಾತಾಡ್ತಾ ಇರೋದು ಪ್ರೈಸ್ ಲೋಕ್ಕಿಂತ ಮೂವಿಂಗ್ ಎವರೇಜ್ ಕೆಳಗಿರ್ಬೇಕು. ಪ್ರೈಸ್ ಮ್ಯಾಲ್ ಅಂದ್ರೆ ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇದು ಮೂವಿಂಗ್ ಎವರೇಜ್ ಅಂದ್ರೆ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಐತಿ, ಈ ಕ್ಯಾಂಡಲ್ ಸ್ಟಿಕ್ದು ಲೋ ಅಂದ್ರೆ ಪ್ರೈಸ್ ಬಿಲೋ ಮೂವಿಂಗ್ ಎವರೇಜ್ ಇರಬೇಕು. ನಮ್ಮ ಕಂಡೀಷನ್ ಒಂದೇದೇನಪ್ಪ ಅಂದ್ರೆ 10 ಡೇ ಮೂವಿಂಗ್ ಎವರೇಜ್ ಒಳಗೆ ಮೇಲೆ ಇರಬೇಕು ಪ್ರೈಸ್. ಹೇಳ್ಬೇಕಾದ್ರೆ ರಿವರ್ಸ್ ಹೇಳ್ತಾ ಇದ್ದೀನಿ. 10 ಡೇ ಮೂವಿಂಗ್ ಎವರೇಜ್ ಮೇಲೆ ಕ್ಯಾಂಡಲ್ಸ್ ಇರಬೇಕು, ಪ್ರೈಸ್ ಇರಬೇಕು. ಬಟ್ ಇಲ್ಲಿ ಕಂಡೀಷನ್ ಒಳಗೆ ಏನಪ್ಪಾ ಅಂದ್ರೆ ಬಿಲೋ ಮೂವಿಂಗ್ ಎವರೇಜ್ ಎದ್ರ ಬಿಲೋ ಇರಬೇಕು, ಪ್ರೈಸ್ ಲೋ ತಳಗಿರಬೇಕು. ಒಂದೇದು. ಓಕೆ, ಎರಡನೇ ಕಂಡೀಷನ್ ಏನಂದ್ರೆ ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರೆ 20 ಡೇ ಮೂವಿಂಗ್ ಎವರೇಜ್. 20 ಡೇ ಮೂವಿಂಗ್ ಎವರೇಜ್ ಇದು ಎದ್ರ ಬಿಲೋ ಇರಬೇಕಪ್ಪ ಅಂದ್ರೆ 10 ಡೇ ಮೂವಿಂಗ್ ಎವರೇಜ್. 10 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಎಲ್ಲೈತಿ, ಸರಿ. 10 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಕೆಳಗಿರಬೇಕು. ಇದರ ಅರ್ಥ ಅಂದ್ರೆ ಇದು 10 ಡೇ EMA, ಇದು 20 ಡೇ EMA. ನಮ್ಮ ಕಂಡೀಷನ್ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ 10 ಡೇ EMA ಇದ್ರ ಕೆಳಗೆ ಹಿಂಗೆ ಕ್ರಾಸ್ ಆಗಿರಬಾರ್ದು, ಅಬೋನೇ ಇರಬೇಕು. ಅಂದ್ರೆ ಸ್ಟ್ರೆಂತ್ ಸ್ಟ್ರಾಂಗ್ ಇರ್ತೈತ್ರಿ. ಯಾವಾಗ ಪ್ರೈಸ್ 10 ಡೇ ಮತ್ತು 20 ಡೇ ಮೂವಿಂಗ್ ಎವರೇಜ್ ಮ್ಯಾಲೆ ಇರುತ್ತಲ್ಲ ಅವು ಸ್ಟ್ರಾಂಗ್ ಅಪ್ ಟ್ರೆಂಡ್ದಾಗಿರ್ತಾವೆ. ಯಾವಾಗ ಸ್ಟಾಕು 20 ಮತ್ತು 10 ಡೇ ಮೂವಿಂಗ್ ಎವರೇಜ್ ಕೆಳಗೆ ಬ್ರೇಕ್ ಆಗಿ ಅದ್ರ ಕೆಳಗೆ ಫ್ಲೋ ಕಂಟಿನ್ಯೂ ಆಯ್ತು ಅಂದ್ರೆ ಡೆಫಿನೆಟ್ ಅದು ವೀಕ್ ಸ್ಟಾಕು. ನೆಕ್ಸ್ಟ್ 3-4 ಕ್ಯಾಂಡಿಡೇಟ್ಸ್ ಕಂಟಿನ್ಯೂಸ್ ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಕಂಡೀಷನ್ ಪ್ರಕಾರ 10 ಮತ್ತು 20 ಡೇಸ್ ಮೂವಿಂಗ್ ಎವರೇಜ್ ಪ್ರೈಸ್ ಮೇಲೆ ಇರಬೇಕು. ಒಂದು. ಆಮೇಲೆ ಲಾಸ್ಟ್ ಒಂದು ಆಪ್ಷನ್ಸ್ 50 ಡೇಸ್, ಯಾಕಂದ್ರೆ ಇದರಲ್ಲಿ 3 ಇಂಡಿಕೇಟರ್ ಹಾಕಬೇಕಾಗುತ್ತೆ. ಸೊ ಈಗ ನಾನು ಏನು ಮಾಡಿ 3 ಇಂಡಿಕೇಟರ್ ವ್ಯಾಲ್ಯೂಮು 2 EMA 50 ಡೇ ಮೂವಿಂಗ್ ಎವರೇಜ್ ತಗೋಬೇಕು. ಕೆಲವೊಂದ್ಸಲ ನಾನು ಚಾರ್ಟಿಂಗ್ ಒಳಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಬೇಕಾದ್ರೆ ತೋರಿಸ್ತೀನಿ. 50 ಡೇಸ್ ಸದ್ಯಕ್ಕಂತೂ ಬೇಡ, ಯಾಕಂದ್ರೆ ನಾನು ಅದನ್ನು ಜಾಸ್ತಿ ಪ್ರಿಪೇರ್ ಮಾಡಲ್ಲ. ಯಾಕಂದ್ರೆ ಅದು 50 ಡೇಸ್ ಅಂದರೆ ಭಾಳ ಪ್ರೈಸ್ ಕವರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ. 50 ಡೇಸ್ ರಿಟ್ರೇಸ್ಮೆಂಟ್ ನಾನು ತೊಗೊಂಡು ಏನಾದರೂ ಸ್ಟಾಕ್ ಬೈ ಮಾಡಿದ್ರೆ ಕೆಲವೊಂದ್ಸಲ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಪ್ರಿಪೇರ್ ಮಾಡಲ್ಲ ನಾನು. ಸೊ ಸದ್ಯಕ್ಕೆ ಅದನ್ನು ಹೇಳೋದು ಬೇಡ. ಓಕೆ, ಇಷ್ಟಂತೂ ನಮ್ಮ ಕಂಡೀಷನ್ ಆಯಿತು. ಇಲ್ಲಾಯಿತು ಇದು. ಓಕೆ, ಇದೊಂದು ಏನಾಯಿತು. ಒಂದು ಪ್ರೈಸ್ 10 ಡೇಸ್ ಮೂವಿಂಗ್ ಎವರೇಜ್ ಮೇಲೆ ಪ್ರೈಸ್ ಇರಬೇಕು, 10 ಡೇಸ್ ಮೂವಿಂಗ್ ಎವರೇಜು 20 ಡೇ ಮೂವಿಂಗ್ ಎವರೇಜ್ ಮೇಲೆ ಇರಬೇಕು. ಇಷ್ಟು ಹಾಕಿದ ಮೇಲೆ ಇನ್ನೊಂದು ಸೆಲೆಕ್ಟ್ ಮಾಡಬೇಕು. ಏನಂದರೆ ADR, ಎವರೇಜ್ ಡೈಲಿ ರೇಂಜ್. ಎವರೇಜ್ ಡೈಲಿ ರೇಂಜ್ ಏನಪ್ಪ ಅಂದರೆ ಒಂದು ಸ್ಟಾಕು ಮಿನಿಮಮ್ ಒಂದು ದಿನಕ್ಕೆ 6 ಪಾಯಿಂಟ್ಸ್ ಮೇಲೆ ಮೂವ್ ಆಗ್ತಿರ್ಬೇಕು. ಕೆಲವೊಂದು ಸ್ಟಾಕ್ ಇದೆ 600-700 ಪ್ರೈಸ್ ಇದೆ ಸ್ಟಾಕದು. ಬಟ್ ಮೂವ್ಮೆಂಟ್ ಆಗೋ ದಿನಕ್ಕೆ 3-2 ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ. ಸೊ ಅವಕ್ಕೇನಂತಾರಲ್ಲ ಒಂಥರ ಡೆಡ್ ಸ್ಟಾಕ್ ಇದ್ದಂಗೆ. ಡೆಡ್ ಸ್ಟಾಕ್ ಅನ್ನಬಾರ್ದು, ಬಟ್ ಏನಪ್ಪ ಅಂದರೆ ಮೂವ್ಮೆಂಟ್ ಇಲ್ಲ ಸ್ಟಾಕ್. ನಮಗೆ ಬೇಕಾಗಿರೋದು ಮೂವ್ಮೆಂಟ್. ಯಾಕಂದ್ರೆ ನಾವು ಸ್ವಿಂಗ್ ಟ್ರೇಡ್ ಮಾಡ್ತಿದ್ದು ಒಂದು ವಾರದಲ್ಲಿ ನಮಗೆ 3-5%, 5-10% ರಿಟರ್ನ್ ಬೇಕಾಗಿತ್ತು. ಸೊ ಅದನ್ನ ಮೂವ್ಮೆಂಟ್ ಇರೋ ಸ್ಟಾಕಾಗಿ ನಾನು ಏನು ಮಾಡ್ತೇನೆ, ಡೈಲಿ ಆಕ್ಚುಲಿ ಎವರೇಜ್ ಡೇ ರೇಂಜ್ ಇದರಲ್ಲಿ ಎರಡು ಬರ್ತದೆ. 2 ಎವರೇಜ್ ರೇಂಜ್ ಮತ್ತು ಎವರೇಜ್ ಡೈಲಿ ರೇಂಜ್ ಒಂದು. ಬಟ್ ನಾನು ಪ್ರಿಪೇರ್ ಮಾಡೋದು ಎವರೇಜ್ ಡೈಲಿ ರೇಂಜ್. ಯಾಕಂದ್ರೆ ಎವರೇಜ್ ಡೈಲಿ ರೇಂಜ್ ಒಳಗೆ ಗ್ಯಾಪ್ ಆದ್ರೂ ಅದನ್ನು ಕನ್ಸಿಡರ್ ಮಾಡುತ್ತೆ. ಎವರೇಜ್ 2 ರೇಂಜ್ ಒಳಗೆ ಗ್ಯಾಪ್ ಕನ್ಸಿಡರ್ ಮಾಡಂಗಿಲ್ಲ. ಓನ್ಲಿ ಪ್ರೈಸ್ ಏನು ಮೂವ್ಮೆಂಟ್ ಆಗುತ್ತಲ್ಲ ಅದನ್ನು ಕನ್ಸಿಡರ್ ಮಾಡುತ್ತೆ. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡೋದೇನು ಅವಶ್ಯಕತೆ, ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ಕೋಬಹುದು. ಎವರೇಜ್ ಡೇ ರೇಂಜ್ ಅಂದ್ರೆ ಏನು ಮತ್ತು 2 ಎವರೇಜ್ ಅಂದ್ರೆ ಎಕ್ಸ್ಪ್ಲೇನ್ ಸಿಗ್ತವೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಂಗಿಲ್ಲ. ಬಟ್ ಒಂದೇನಂದ್ರೆ ಕೀಪ್ ಇಟ್ ಇನ್ ಮೈಂಡ್, ಇಟ್ಸ್ ಆಲ್ವೇಸ್ ಅಬೋವ್ 6. ಅಂದರೆ ಒಂದು ದಿನಕ್ಕೆ ಮಿನಿಮಮ್ ಮೂವ್ಮೆಂಟ್ ಎಷ್ಟು ಇರಬೇಕು ಅಂದ್ರೆ 6 ಪಾಯಿಂಟ್ಸ್. ಒಂದು ದಿನಕ್ಕೆ ಓಪನ್ ಆದ ಕೂಡಲೇ ಅಟ್ಲೀಸ್ಟ್ 6 ಪಾಯಿಂಟ್ ಅಪ್ಪರ್ ಆಗ್ಬೋದು, ಇಲ್ಲ 6 ಪಾಯಿಂಟ್ ಡೌನರ್ ಆಗ್ಬೋದು. ನನ್ನ ಕಂಡೀಷನ್ ಏನಪ್ಪ ಅಂದರೆ ಎವರೇಜ್ ಡೈಲಿ ರೇಂಜ್ ಏನಿರಬೇಕು ಅಂದ್ರೆ 6 ಪಾಯಿಂಟ್ಸ್. 6, 10, 20 ಹಾಕೋಬಹುದು. ಬಟ್ 6 ಯಾಕೆ ಹಾಕೋದು ಅಂದರೆ ನಮ್ಗೆ ಅಟ್ಲೀಸ್ಟ್ ಒಂದು 30-40 ಸ್ಟಾಕ್ ಫಿಲ್ಟರ್ ಮಾಡಕ್ಕೆ ಸಿಗ್ಬೋದು. ಇಲ್ಲ ಸಪೋಸ್ 100 ಗಂಟೆ ಸ್ಟಾಕ್ ಸಿಕ್ಕಾಗ ಜಸ್ಟ್ ನಾನು 10 ಮಾಡಿದ್ವಿ ಅಂದರೆ 100 ಸ್ಟಾಕ್ ಹೋಗಿ 7,100 ಸ್ಟಾಕ್ ಹೋಗಿ 50 ಸ್ಟಾಕ್ ಆಗ್ತಾವೆ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇದೆ. ಇದಾಯ್ತು. ಇಷ್ಟಾದ್ಮೇಲೆ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಕ್ಲೋಸ್ ಆಯ್ತಾ. 6 ಕಂಡೀಷನ್ ಹಾಕಿದ್ದೀನಿ ನಾನು. ಇಲ್ಲೇನಿದೆ, ಡೈಲಿ ಟೈಮ್ ಫ್ರೇಮ್ ಇದೆ, ಇಲ್ಲಿ ಡೈಲಿ ಟೈಮ್ ಫ್ರೇಮ್ ಇದೆ. ಇನ್ನೊಂದು ಆದ ಮೇಲೆ ಇಲ್ಲಿ ಬರ್ತೀನಿ. ಏನಪ್ಪಾ ಅಂದ್ರೆ ಪ್ರೈಸ್. ನನಗೆ ಪ್ರೈಸ್ ಏನಿರ್ಬೇಕಪ್ಪ ಅಂದ್ರೆ ಬಿಟ್ವೀನ್
ಬಿಟ್ವೀನ್ ಹೆಂಗಂದ್ರೆ 20 ಮೇಲಿರಬೇಕು. ಯಾಕಂದ್ರೆ 20ಕ್ಕಿಂತ ಕೆಳಗೆ ಬಂದ್ರೆ ಸ್ಟಾಕ್ಸ್ ಮೂವ್ಮೆಂಟ್ ಆಗಲ್ಲ. 1% ಮೂವ್ಮೆಂಟ್ ಆದ್ರೆ 20%ಗೆ 5% ಮೂವ್ಮೆಂಟ್ ಆಗುತ್ತೆ. ಹಾ, ಸೊ 1%ಗೆ ನಾವು ಏನೋ 500 ಸ್ಟಾಕ್ ₹500 ಬರುತ್ತೆ ರಿಟರ್ನ್. ಯಾಕಂದ್ರೆ 1% ಅದು 1% 5% ರಿಟರ್ನ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ 3-4 ದಿನ ಹೋಗುತ್ತೆ. ಸೊ ಹಂಗಾಗಿ ಲೋವರ್ ಪ್ರೈಸ್ ಸ್ಟಾಕ್ ತೊಗೊಳ್ಬೇಡ, ಯಾಕಂದ್ರೆ ಇದರಲ್ಲಿ ಮ್ಯಾನಿಪುಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ವಾಲ್ಯೂಮ್ ಬರಲ್ಲ ಅದರಲ್ಲಿ. ಸೊ ನನ್ನ ಕಂಡೀಷನ್ ಏನಂದ್ರೆ 2,000 ಸೆಲೆಕ್ಟ್ ಮಾಡ್ತೀನಿ. ಏನಪ್ಪಾ ಅಂದ್ರೆ 20ರಿಂದ ₹2,000 ಮ್ಯಾಕ್ಸಿಮಮ್ ₹2,000 ಇರಬೇಕು ಸ್ಟಾಕ್ ಪ್ರೈಸು, ಮಿನಿಮಮ್ ₹20 ಅಂತದೊಂದು ಕಂಡೀಷನ್ ಹಾಕಿನಿ ಇಲ್ಲಿ. ಸೊ ಟೋಟಲಿ 7 ಕಂಡೀಷನ್ ಹಾಕಿದಾಗ 7,000 ಸ್ಟಾಕ್ನಲ್ಲಿ ನನಗೆ 80 ಸ್ಟಾಕ್ ಸಿಕ್ಕು. 80 ಸ್ಟಾಕ್. ಸೊ ಇದ್ರೊಳಗೆ ನಾನು ಚೆಕ್ ಮಾಡ್ಬೇಕು ನನ್ನ ಕಂಡೀಷನ್ ಬರ್ತಾ ಇದೆ ಇಲ್ಲ. ನನ್ನ ಕಂಡೀಷನ್ ಏನಪ್ಪಾ ಅಂದ್ರೆ ಪ್ರೈಸ್ ಯಾವತ್ತು 10-20 ಮೂವಿಂಗ್ ಏವರೇಜ್ ಮೇಲೆ ಇರಬೇಕು, ಕನ್ಸಾಲಿಡೇಟ್ ಆಗಿರಬೇಕು, ಎಲ್ಲಿ ಬ್ರೇಕ್ಔಟ್ ಆಗೈತೆ ಮಾರ್ಕ್ ಮಾಡಬೇಕು, ಬ್ರೇಕ್ಔಟ್ ಆದ್ರೆ ನೆಕ್ಸ್ಟ್ ನಾನು ಟ್ರೇಡ್ ಮಾಡಬೇಕು. ಯಾಕಂದ್ರೆ ಅದು ವೀಕ್ಲಿ ಟ್ರೆಂಡ್ ಮಾಡ್ತಿದ್ನಲ್ಲ, ಒಂದು ಇದನ್ನು ನಾನು ವೀಕ್ಲಿ ಕನ್ವರ್ಟ್ ಮಾಡಿದ್ರೆ ವೀಕ್ಲಿ ಆಗುತ್ತೆ, ಇದನ್ನು ವೀಕ್ಲಿ ಮಾಡಿದ್ರೆ ನಡೀತೆ. ವೀಕ್ಲಿ ಮಾಡಿದ, ಯಾಕಂದ್ರೆ ನಾವು ವೀಕ್ಲಿ ಒಂದ್ಸಲ ಪ್ಲಾನ್ ಮಾಡ್ತೀನಿ ಅಂದ್ರೆ ವೀಕ್ಲಿ ಮಾಡೋಣ ಇದನ್ನು. ವೀಕ್ಲಿ ಜಾಸ್ತಿ ಬಂದು ಸ್ಟಾಕ್ಸ್ ಬೇಡ, ಇಷ್ಟೆಲ್ಲ ಹುಡುಕೋತ ಹೋಗ್ಕೊಂಡಿರೋದು ಲೇಟ್ ಆಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ನಾನು ಮಾಡ್ತೀನಿ, ಯಾಕಂದ್ರೆ ವೀಕ್ಲಿ ಮಾಡಿದಾಗ ನಾನು ಮಿನಿಮಮ್ 300-400 ಸ್ಟಾಕ್ ಚೆಕ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡೋಕೆ 300 ಸ್ಟಾಕ್ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಇದನ್ನ 1 ಮಿಲಿಯನ್ ಮಾಡೋಣ ನೋಡ್ರಿ. ಒಂದು ಸ್ವಲ್ಪ ಚೇಂಜ್ ಏನಾದರೂ ಆದ್ರೆ ಸ್ಟಾಕ್ ನಂಬರ್ಸ್ ಕಮ್ಮಿ ಆಗ್ತವೆ. ADR ನಾನು 10 ಮಾಡಿದೆ ಅಂದ್ರೆ ಇದರಲ್ಲಿ ಹೋಗಿ 10-12 ಸ್ಟಾಕ್ ಉಳಿತಾವೆ. ಓಕೆ, ಇಲ್ಲೇನಿದೆ ಅಲ್ಲ ಇಲ್ಲಿದೆ ಅಲ್ರಿ ಇಷ್ಟು ಸ್ಟಾಕ್ಸ್. ಇದನ್ನು ನಾನು ಇನ್ನೂ ಕಮ್ಮಿ ಮಾಡ್ಬೋದು, ಬಟ್ ಬೇಡ ಸದ್ಯಕ್ಕೆ. ಎಕ್ಸ್ಪ್ಲೇನ್ ನೀವು ಕನ್ಫ್ಯೂಸ್ ಮಾಡ್ದಾಗ ಚೇಂಜ್ ಇನ್ ಪರ್ಸೆಂಟೇಜ್ 1-2% ಹಾಕಿದ್ರೆ ಅದರಲ್ಲಿ ನೆಗೆಟಿವ್ ಸ್ಟಾಕ್ ಎಲ್ಲ ಹೋಗ್ಬಿಡ್ತಾವೆ. ಬಟ್ ನಾನು ಅದಕ್ಕೆ ಏನು ಮಾಡ್ತಾರೆ ಅದೆಲ್ಲ ಮಾಡೋದು ಬೇಡ. ಬಸ್ ಜಸ್ಟ್ ಏನಂದ್ರೆ 6 ಇದನ್ನು ಹಾಕಿದ್ದೀನಿ ಫಾರ್ಮುಲಾ. ಇದನ್ನು ಮಾಡಿ ಸ್ವಲ್ಪ ಕೆಳಗೆ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ಸ್ಟಾಕ್ ಒಂದು ಕಂಟ್ರೆ ಸಾಕು. ಏನಾಗಿದೆ ಅಂದರೆ ಇದು ಸ್ಕ್ರೀನ್ ದೊಡ್ಡಬೇಕು. ಓಕೆ, ಫಸ್ಟ್ನೇದು ಇದಿದೆ ನೋಡಿ, ಅದಾನಿ ಎನರ್ಜಿ. ಸೊ ಅದಾನಿ ಎನರ್ಜಿ ನಮ್ಮ ಸೆಟಪ್ ಒಳಗಿಲ್ಲ. ನಮ್ಮ ಸೆಟಪ್ ಹೆಂಗಿರ್ಬೇಕಂದ್ರೆ ಟ್ರಯಾಂಗಲ್ ಬಾರ್ ಮಾಡ್ಬೇಕು. ಇಲ್ಲಿದೆ ನೋಡ್ರಿ ಈ ಥರ. ಇದನ್ನು ಡಿಲೀಟ್ ಮಾಡಿ ಹೋಗ್ಬಿಡ್ತೀನಿ. ಸೆಕೆಂಡ್ ಕ್ಲೋಸ್ ಮಾಡ್ತೀನಿ. ನಮ್ಮ ಸೆಟಪ್ ಹೆಂಗಿರ್ಬೇಕಪ್ಪ ಅಂದರೆ ಪ್ರೈಸು 10-20 ಮೂವಿಂಗ್ ಟಚ್ ಆಗ್ತಾ ಹೋಗ್ತಿರ್ಬೇಕು. ಈ ಆ್ಯಂಗಲ್ ನೆನಪಿಟ್ಕೋರಿ, ಆ್ಯಂಗಲ್ ಅಬೋವ್ 30 ಇರಬೇಕು. ಅಬೋವ್ 30 ಅಂದರೆ ನನಗೆ ಒಂದು ಸ್ವಲ್ಪ ಒಂದು ಲೈನ್ ಪರ್ಸೆಂಟೇಜ್ ಆ್ಯಂಗಲ್ ಪರ್ಸೆಂಟೇಜ್ ಅಬೋವ್ 30, 42 ಇದ್ರೆ ಬೆಸ್ಟ್. ಆಮೇಲೆ ಮ್ಯಾಲಿಂದ ಟಾಪನ್ನು ಮಾರ್ಕ್ ಮಾಡ್ಕೊಳ್ಳೋದು. ಇದೊಂದು ಟ್ರಯಾಂಗಲ್ ಥರ ಆಯಿತು. ಓಕೆ, ನಮ್ಮ ನೆಕ್ಸ್ಟ್ ಇಂಜಿನ್ ಏನಪ್ಪ ಅಂದ್ರೆ ಈ ಥರ ಏನು ಸ್ಟಾಕ್ಸ್ ಬರ್ತಾವಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದಾನ, ಇದನ್ನು ಕಾಪಿ, ಇಲ್ಲೇನು ಮಾಡೋದು, ಇಲ್ಲಿ ಪ್ಲಸ್ ಹೋಗಿ ಕ್ಲಿಕ್ ಮಾಡಿ ಒಂದು ಸೆಕೆಂಡ್, ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಬಂತದು. ಓಕೆ, ಈ ಥರ ನಮ್ಮ ಸ್ಕ್ಯಾನರ್ ಒಳಗೆ ಬರಬೇಕಾ. ಬಟ್ ಒಂದು ಕಂಡೀಷನ್ ಈ ಥರ ಇದ್ದಾಗ ನಾನು ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬಂತು, ಈಗ ಇದು ಇಲ್ಲ, ಆಲ್ರೆಡಿ ಮೂವ್ ಆಗಿದೆ. ಇದು ಮೂವ್ ಆಗಿದೆ ನೋಡ್ರಿ. ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಯಾವ ಥರ ಅಂತೇಳಿ. ಇದು ಮೂವ್ ಹೆಂಗಾಗಿದೆ ನೋಡ್ರಿ. ಇಲ್ಲಿ ಪ್ರೈಸ್ ಏನಾಗಿದೆ ನೋಡ್ರಿ, ಕನ್ಸಾಲಿಡೇಟ್ ಎಲ್ಲ ಆಗ್ತಾ ಇದೆ 10 ಮೂವಿಂಗ್ ಏವರೇಜ್. 10 ಮೂವಿಂಗ್ ಏವರೇಜ್ ಬೆಸ್ಟ್. ಸೊ ನಮ್ದು ಕಂಡೀಷನ್ ಪ್ರಕಾರ ಏನಾಯ್ತದೆ ಸ್ಟಾಕ್ ಇದು ನೋಡ್ರಿ, ಎಷ್ಟು ಮೂವ್ಮೆಂಟ್ ಆಗಿದೆ. ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಂಟ್ರಿ ಸಿಕ್ಕರೆ ಹಾಗೆ ಆಗುತ್ತೆ, ಎಂಟ್ರಿ ಸಿಗಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ತಳಗೆ ಬ್ರೇಕ್ಔಟ್ ಆಗ್ಬೋದು. ಇಲ್ಲಿ ನೋಡಿ, ನಾನು ಏನಾದರೂ ಇಲ್ಲಿ ಬೈ ಮಾಡಿದ್ರೆ ಓಕೆ, ನನಗೆ ಇಲ್ಲಿ ಸಿಗಲಿಲ್ಲ ಅಂದ್ರೆ 200 ಪಾಯಿಂಟ್ ಹೆಚ್ಚು ಕಡಿಮೆ ಸಿಗ್ಬೋದು. ಇಲ್ಲಿ ಬೈ ಮಾಡಿದ್ರೆ 3 ಡೇಸ್, ಫಸ್ಟ್ 3 ಡೇಸ್ ನೋಡ್ರಿ 4 to 5% ಆಲ್ಮೋಸ್ಟ್ ಸಿಕ್ಕಿದೆ. 66 ಪಾಯಿಂಟ್ಸ್. ನೀವೇನಾದ್ರು 100 ಕ್ವಾಂಟಿಟಿ ಅಂದರೆ ₹6,000 ಪ್ರಾಫಿಟ್ ಆಗುತ್ತೆ. 100 ಬೇಡ, ಅಟ್ಲೀಸ್ಟ್ ನಾನು 10 ಕ್ವಾಂಟಿಟಿ ಫಸ್ಟ್ ಟ್ರೈ ಮಾಡಿದ್ರೆ ₹660 ಪ್ರಾಫಿಟ್ ಆಗುತ್ತೆ. 10 ಕ್ವಾಂಟಿಟಿ ವಿದಿನ್ 3 ಡೇಸ್. 10 ಕ್ವಾಂಟಿಟಿ ಒಳಗೆ ನಮ್ಗೆ ಎಷ್ಟು ಬೇಕು, ₹14,000 ಬೇಕು. ₹14,000ಗೆ ₹600 ರಿಟರ್ನ್ 3 ಡೇಸ್ ಒಳಗೆ. ಸೊ ರಿಟರ್ನ್ ಅದು ನೀವು ಕಂಪೇರ್ ಮಾಡೋದು ಈಗ ಅದು ಐಡಿಯಾ ಇದು ಅನ್ಸಲ್ಲ, ಯಾಕಂದ್ರೆ ಸರಿ ಅನ್ಸಲ್ಲ. ಒಂದ್ಸಲ ಕ್ಯಾಪಿಟಲ್ ಗೇನ್ ಜಾಸ್ತಿ ಇದ್ದಾಗ ನಾವು ರಿಟರ್ನ್ ಚಲೋ ಅನ್ಸುತ್ತೆ. 5% ರಿಟರ್ನ್ ಏನಪ್ಪ, ₹1,000 ಹಾಕಿ 5% ರಿಟರ್ನ್ ಅದಲ್ಲ. ಆ್ಯಕ್ಚುಲಿ ನಾವು ಒಂದ್ಸಲ ನಾವು ಟ್ರೇಡ್ ಮಾಡ್ಬೋದು, ಏನಾದರೂ ಕ್ವಾಂಟಿಟಿ 1 ಲಕ್ಷ, 5 ಲಕ್ಷ, 10 ಲಕ್ಷ ಈ ಥರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವಾಗ ನಮ್ಗೆ ರಿಟರ್ನ್ ಅನ್ಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫುಲ್ ಟೈಮ್ ಟ್ರೇಡರ್ ಆಗಬೇಕಂದ್ರೆ ಮಿನಿಮಮ್ ಅಟ್ಲೀಸ್ಟ್ ₹8-10 ಲಕ್ಷ ಅಂತ ಕ್ಯಾಪಿಸಿಟಿ ಇದ್ದಿರಬೇಕು. ಏನೂ ಇಲ್ಲಪ್ಪ ಅಂದ್ರೆ ₹5 ಲಕ್ಷ ಕ್ಯಾಪಿಟಲ್ ಇರಬೇಕು. ಕೆಲವು ಯೂಟ್ಯೂಬ್ದಲ್ಲಿ ಹೇಳ್ತಾರೆ, ಸಾಕಷ್ಟು ಯೂಟ್ಯೂಬ್ದಲ್ಲಿ ಹೇಳ್ತಾರೆ. ಯಾರಿಗೆ ಕಮೆಂಟ್ ಮಾಡೋಕೆ ಹೋಗಂಗಿಲ್ಲ, ಯಾಕಂದ್ರೆ ನಾವು ಅಷ್ಟು ದೊಡ್ಡವರಲ್ಲ. ಬಟ್ ಯೂಟ್ಯೂಬ್ದಲ್ಲಿ ಹೇಳ್ತಾರೆ 100% ಸ್ಟ್ರಾಟಜಿ, 200% ಸ್ಟ್ರಾಟಜಿ ತಿಳ್ಕೊಂಡು ಅದೆಲ್ಲ ಮಾರ್ಕೆಟಿಂಗ್ ಗೇಮಿಂಗ್. ಯಾವುದೋ ಪ್ರಾಡಕ್ಟ್ ತೊಗೊಳೋಕಾದ್ರೂ ಮಾರ್ಕೆಟಿಂಗ್ ಮಾಡ್ತಾರಲ್ಲ, ಮಾರ್ಕೆಟಿಂಗ್. ಮತ್ತು ಇನ್ನೊಂದು 100% ಸ್ಟ್ರಾಟಜಿ ಅನ್ನೋದು ಯಾವುದೂ ಇಲ್ಲ. 100% ಯಾವುದೂ ಸ್ಟ್ರಾಟಜಿ ಇಲ್ಲ. ಬೇಕಾದಂಥ ನೀವು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಹೋದಂಗೆ ಅವ್ರ ವಿನ್ನಿಂಗ್ ರೇಷಿಯೋ ಅತಿ ಕಮ್ಮಿ ಇರುತ್ತೆ. ಒಬ್ಬರು 20, 25, 30% ವಿನ್ನಿಂಗ್ ರೇಷಿಯೋ ಇರುತ್ತೆ. ಅಂದರೆ ಅವ್ರು 10 ಟ್ರೇಡ್ ತೊಗೊಂಡ್ರೆ 20 ಟ್ರೇಡ್ ಸಕ್ಸಸ್ ಆಗ್ತಾವೆ, 8 ಟ್ರೇಡ್ ಲಾಸ್ ಆಗ್ತಾವೆ. ಬಟ್ ಅವರಲ್ಲಿ ಏನು ಡಿಫ್ರೆಂಟ್ ಇರುತ್ತೆ, ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಕಟ್ ಇಮಿಡಿಯೇಟ್ಲಿ ಲಾಸ್, ಕಟ್ ಲಾಸ್ ಇಮಿಡಿಯೇಟ್ಲಿ, ಬುಕ್ ಲಾಸ್ ಇಮಿಡಿಯೇಟ್ಲಿ. ಆಮೇಲೆ ಪ್ರಾಫಿಟ್ ರನ್ ಮಾಡ್ತಾರೆ ಅವರು. ಅಂದರೆ ಪ್ರಾಫಿಟ್ ಆಗೋ ಸ್ಟಾಕನ್ನು ಯಾವುದೇ ಕಾರಣಕ್ಕೂ ಅವರು ಇಮಿಡಿಯೇಟ್ಲಿ ಗ್ರೀಡ್ ಅಥವಾ ಏನೋ ಒಂದು ಫಿಯರ್ ಹೋಗಿ ಇದನ್ನು ಎಕ್ಸಿಟ್ ಆಗಂಗಿಲ್ಲ. ಪ್ರಾಫಿಟ್ ಆಗ್ತಾರೆ, ಕಂಟಿನ್ಯೂ ಅದನ್ನ ಏನು ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ.
ಯಾವುದಾದ್ರು ಲಾಸ್ ಆಗ್ತಿದ್ರೆ 2%, 1%, 3% ಇಮಿಡಿಯೇಟ್ಲಿ ಕಟ್ ಮಾಡ್ತಾರೆ. ಸೊ ಅವ್ರಿಗೆ ನಮಗಿರೋ ಡಿಫ್ರೆನ್ಸ್. ನಾವು ಹೇಳ್ಬೋದು ಇದನ್ನು ಬಾಯಲ್ಲಿ ಇಷ್ಟು ಈಸಿಯಾಗಿ, ಬಟ್ ನಾನು ಯಾವಾಗ ಒಂದ್ಸಲ PNL ನೋಡ್ತಾ ಇದ್ರೆ ಅಷ್ಟು ಈಸಿ ಅಲ್ಲ ಅದು. ಯಾಕಂದ್ರೆ ಇದು ಸೈಕಾಲಜಿ ಬುಕ್ ಇದೆ, ಸಾಕಷ್ಟು ಬುಕ್ ಇದೆ. ಸೈಕಾಲಜಿ ಬುಕ್ ಒಂದು ಬೆಸ್ಟ್ ಲೂಸರ್ ವಿನ್ಸ್ ಅಂತ ಒಂದು ಬುಕ್ ಇದೆ, ಬೆಸ್ಟ್ ಬುಕ್ ಇದೆ. ನಮ್ಮ ಮೈಂಡ್ ಒಳಗೆ ಏನು ಓಡುತ್ತಲ್ಲ ಅದನ್ನೇ ಬರ್ದಿದೆ ನಮ್ಮ ಮನುಷ್ಯ. ಸೊ ಏನಪ್ಪಾ ಅಂದ್ರೆ ನಾವು ಲೂಸ್ ಆಗ್ತಾ ಇತ್ತು, ನಮ್ಗೆ ಲಾಸ್ ಆಗ್ತಾ ಇತ್ತು ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಹೋಪ್ ಅಂದ್ರೆ ನಾನು ಎಲ್ಲರೂ ಮಾಡ್ತಾರೆ, ದೇವ್ರಿಗೆ ಬಿಡ್ಕೊಳ್ಳೋದು, ಇಲ್ಲ ಅಂದ್ರೆ ಹೊಕ್ಕೋತ್ ಮೇಲೆ ಅನ್ಕೊಂಡು ಏನೋ ಒಂದು ಆಸೆ ಇಟ್ಕೊಳ್ಳೋದು, ಇಲ್ಲ ಏನೋ ನೋಡೋದು ರಿಲೇಟೆಡ್ ಬಗ್ಗೆ, ಸ್ಟಾಕ್ ಬಗ್ಗೆ ನೋಡಿ ಇಲ್ಲಿ ಹೋಗುತ್ತಂತ. ಹೋಪ್ ಇಸ್ ವೆರಿ ಬ್ಯಾಡ್. ಸೊ ನಾವು ಹೋಪ್ ಮಾಡ್ಕೊಂತ ನಮ್ ಸ್ಟಾಪ್ ರಿವರ್ಸ್ ಹಾಕೋತು, ನಮ್ಗೆ ಬೇರೆ ಮಾಡೋದಷ್ಟು ಲಾಸ್ ಆಗ್ಬೋದು. ಬಟ್ ಅದೇ ಒಂದು ಸ್ವಲ್ಪ ಏನಾದ್ರು 5%, 2% ಅಪ್ ಆದ್ರೆ ನಮ್ಮ ತಲೆಗೆ ಅದೇ ಇರ್ತೈತೆ, ಇದನ್ನ ಯಾವಾಗ ಎಕ್ಸಿಟ್ ಮಾಡಲಿ. 5% ಇದು 3% ಮಾಡಿದ್ರೆ ತಲೆ ಕೆಟ್ಟೋಗ್ಬಿಡ್ತೈತೆ, ನಿಮ್ಗೆ ಫಸ್ಟ್ ಎಕ್ಸಿಟ್ ಮಾಡ್ಬೇಕಂತ. ಸೊ ಬಟ್ ಯಾರು ಪ್ರೊಫೆಷನಲ್ಸ್ ಅಲ್ಲ, 3% ಅಲ್ಲ, 2% ಅಲ್ಲ, 1% ಅಲ್ಲ, -2% ಬಂದು ಇಟ್ಕೊಂಡಿರ್ತಾರೆ ಅವ್ರು. ಅವ್ರಿಗೇನಿದೆ ಅಂದ್ರೆ ಅವ್ರ ಟಾರ್ಗೆಟ್ ಹಿಟ್ ಆಗಬೇಕು. 1:5, 1:10, 1:10. ನಾನು ಏನಾದರೂ ಇವತ್ತು ₹1 ಲಾಸ್ ಮಾಡ್ಕೋತಿದ್ದೀನಪ್ಪ ಅಂದ್ರೆ ಮಿನಿಮಮ್ ನಾನು ₹3 ಪ್ರಾಫಿಟ್ ಆಗ್ತಿದ್ರೆ ಮಾತ್ರ ನಾನು ಅಲ್ಲಿ ಎಂಟರ್ ಮಾಡ್ತೀನಿ. ₹1 ಹೋಗುತ್ತೆ ಹೋಗ್ಲಿ, 2 ಟ್ರೇಡ್ಗೆ ₹1 ಹೋಗುತ್ತೆ ಹೋಗ್ಲಿ, 3 ಟ್ರೇಡ್ಗೆ ₹1 ಆಗುತ್ತೆ. 4ನೇ ಟ್ರೇಡ್ ಏನಾದರೂ ₹3 ಹಿಟ್ ಆದ್ರೆ ಬ್ರೇಕ್ ಇವನ್ ಆದ್ರೆ ಅವ್ರು ಬ್ರೇಕ್ ಇವನ್. ₹3 ಬಂತು, ₹3 ಹೋಯ್ತು, ಇವನ್ ಲಾಸ್ ಇಲ್ಲ, ಪ್ರಾಫಿಟ್ ಇಲ್ಲ. ಸೊ 5ನೇ ಟ್ರೇಡ್ ಏನೋ ₹3 ಹಿಟ್ ಆದ್ರೆ ಪ್ಲಸ್ ಬಂದ್ರು. ಸೊ ಇದಕ್ಕೆ ಅಂತ ರಿಸ್ಕ್ ರಿವಾರ್ಡ್ ಅಂತಾರೆ. ಸೊ ಎಕ್ಸ್ಪ್ಲೇನ್ ಮಾಡ್ಕೋತಾದ್ರೆ ಮತ್ತೆ ಟಾಪಿಕ್ ಚೇಂಜ್ ಆಗುತ್ತೆ. ಸೊ ಏನಿದೆ, ಒಂದು ಇದು ಆಗಿಲ್ಲ, ಇದು ಇಲ್ಲ, ಇಲ್ಲಿ ತೆಳಗಿನ ಸ್ಟಾಕ್ ಫಿಲ್ಟರ್ ಆಗ್ತಾ ಹೋದಾವೆ. 2 ಇದು ಇಲ್ಲ, ಇದು ಇಲ್ಲ, ಇದು ಐತ್ರಿ. ಸೊ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕಿನ್ನ, ಯಾಕಂದ್ರೆ ಆಲ್ರೆಡಿ ಟಾಪ್ ಅಲ್ಲಿ ಇದೆ. ಸ್ವಲ್ಪ ಕನ್ಸಾಲಿಡೇಟ್ ಆಗಬೇಕಿದ್ದು. ಕನ್ಸಾಲಿಡೇಟ್ ಅಂದ್ರೆ ಇನ್ನೊಂದು 2 ದಿನ ಇದ್ರ ಈ ರೇಂಜ್ ಇದೆಲ್ಲ, ಈ ರೇಂಜಲ್ಲೂ ಮೂವ್ಮೆಂಟ್ ಆಗಬೇಕು. ಬೆಸ್ಟ್ ಸ್ಟಾಕ್ ಇದೆ. ಏನಾಗುತ್ತೆ ಅಂದ್ರೆ ಇಲ್ಲಿ ನಾ ಹೇಳ್ತಿದ್ದೀನಿ, ಇದೇನಾದ್ರೂ ಸ್ಟಾಕ್ ಬ್ರೇಕ್ ಆಗಲಿಲ್ಲ ಅಂದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ ಈ ಮೂವಿಂಗ್ ಎವರೇಜ್ ಇಲ್ಲಿ ಹೋಗುತ್ತೆ, ಇಲ್ಲಿ ಟಚ್ ಮಾಡುತ್ತೆ, ಹಿಂಗೊಂದು ಸ್ಲೈಡ್ ಆಗುತ್ತೆ. ಪ್ರೈಸ್ ಏನಾಗುತ್ತೆ ಅಂದ್ರೆ ಇಲ್ಲೇ ಈ ತರ ಸ್ವಲ್ಪ ಕನ್ಸಾಲಿಡೇಟ್ ಆಗುತ್ತೆ. ಕನ್ಸಾಲಿಡೇಟ್ ಆಗಿ ಇಲ್ಲಿ ಬ್ರೇಕ್ ಆಗುತ್ತೆ. ಇಲ್ಲಿ ಬ್ರೇಕ್ ಆದ್ರೆ ನಾವು ಎಂಟ್ರಿ ತಗೋಬಹುದು. ಸಪೋಸ್ ಇಲ್ಲಿ ಬ್ರೇಕ್ ಆದ್ರೆ ಏನು ಮಾಡಂಗಿಲ್ಲ, ಸೊ ಜಸ್ಟ್ ವೇಸ್ಟ್ ಅಂಡ್ ವಾಚ್, ಏನು ಮಾಡಂಗಿಲ್ಲ. ಸೆಲ್ ಮಾಡೋರು ಮಾಡ್ಬೋದು ಇಂಟರ್ಡೇಲಿ, ಬಟ್ ಸ್ವಿಂಗ್ ಟ್ರೇಡ್ ಸೆಲ್ ಮಾಡಕ್ ಬರಂಗಿಲ್ಲ, ಸೊ ವೇಸ್ಟ್ ಅಂಡ್ ವಾಚ್. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇದನ್ನು ಮಾರ್ಕ್ ಮಾಡ್ಕೋತೀನಿ. ಏನಪ್ಪ ಇದ್ರ ಹೆಸರು, ಬಲರಾಮ್ ಚಿನಿಯನ್. ಎಸ್, ಬಲರಾಮ್ ಚಿನಿಯನ್ ಶುಗರ್ ಇಲ್ಲಿ ಆ್ಯಡ್ ಆಯ್ತು. ಒಂದು ಸೆಕೆಂಡ್. ಪ್ಲಸ್ ಬಲರಾಮ್ ಚಿನಿ ಆ್ಯಡ್ ಆಯ್ತು. ಓಕೆ, 2 ಸ್ಟಾಕ್ಸ್ ಇತ್ತು ನಮ್ಗೆ. ಬಲರಾಮ್ ಚಿನಿ ಆದ್ಕೊಳ್ಳಿ, ಬಂಧನ್ ಬ್ಯಾಂಕ್. ಬಂಧನ್ ಬ್ಯಾಂಕಲ್ಲಿ ನಾನು ಯಾವಾಗ ನಾನು ಅರ್ನಿಂಗ್ಸ್ ಫಸ್ಟಿಗೆ ಯಾವತ್ತು ರಿಸಲ್ಟ್ ಇವೆಂಟ್ ಇತ್ತದು, ಇವೆಂಟ್ ಇದ್ದಾಗ ನಾನು ಏನು ಮಾಡಿದೆ, ಲಾಸ್ ಆಗುತ್ತೆ ಅಂತ ಈ ಟ್ರೇಡ್ ಈ ಕ್ಯಾಂಡಲ್ ನಾನು ಎಕ್ಸಿಟ್ ಮಾಡಿದೆ. ಸೊ ಸಾರಿ, ಇಲ್ಲಿ ಎಕ್ಸಿಟ್ ಮಾಡಿದೆ, ನಾನು ಲಾಸ್ ಆಗುತ್ತೆ ಅಂತ. ನಾನು ಎಲ್ಲಿ ಎಕ್ಸಿಟ್ ಮಾಡಿ ಅಲ್ಲಿಂದ ವಾಪಸ್ ಹೋಗ್ತದೆ, ಮೂವ್ಮೆಂಟ್ ಸಿಕ್ತು. ಸೊ ಇದರಲ್ಲಿ ಒಂದು ಲಾಸ್ ಆಯ್ತು ಲಾಸ್ಟ್ ಇಯರ್. ಇದು ಇಲ್ಲ, ಇದಿದೆ. ಬಟ್ ಇದು ಯಾಕಿಲ್ಲ, ಇದು ಗುಡ್ ಸೆಟಪ್ ಅಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಏನಾಗಿದೆ ಅಂದ್ರೆ ಇದರಲ್ಲಿ ನನ್ನ ಕಂಡೀಷನ್ ಪ್ರಕಾರ ಮಿನಿಮಮ್ 30% ಮೂವ್ ಆಗಿರ್ಬೇಕು ಅಷ್ಟೇ ಪ್ರಿವಿಯಸ್ಲಿ. ಇದು ಮೂವ್ ಆಗಿಲ್ಲ, ಸೊ ಇದು ಬ್ಯಾಡ್. ಎಷ್ಟು ಕಮ್ಮಿ ಇರ್ತಾವಲ್ಲ ಅಷ್ಟು ಇಂಪಾರ್ಟೆಂಟ್. ಪೇಷನ್ಸ್ಲಿ ವೇಟ್ ಮಾಡ್ಬೋದು, ಅಷ್ಟು ಸ್ಟಾಕ್ ನಾವು ಮಾಡ್ಬೋದು. ಬಟ್ ಇದು ಬ್ರೇಕ್ಔಟ್ ಆಗ್ಬೋದಿಲ್ಲ ಅಂತ ಹೇಳಿಲ್ಲ, ಬಟ್ ಸದ್ಯಕ್ಕೆ ಬ್ಯಾಡ್. ಯಾಕಂದ್ರೆ ಭಾರತ್ ಏರ್ಟೆಲ್ ಆಲ್ರೆಡಿ ಮೂವ್ ಆಗಿದ್ದಾರೆ ಸಾಕಷ್ಟು, ಇಲ್ಲಿಂದ ಮೂವ್ ಆಗಿದೆ. ಮತ್ತು ಇದು ಭಾಳ ಏನಿದೆಲ್ಲ ಇದಕ್ಕೆ ಅಂತಾರೆ ಸ್ಲೈಗಿಶ್ ಮೂವ್ ಇದೆ ಅಂದ್ರೆ, ಅಂಥದ್ದೇನಿದ್ರ ಜಾಸ್ತಿ ಮೂವ್ಮೆಂಟ್ ಸಿಗ್ತಿಲ್ಲ, ಒಂದು ರೇಂಜಲ್ಲಿ ಇದೆ. ಇದು ಎಲ್ಲ ಇದೆ. ಬಟ್ ಇದು ಆಲ್ರೆಡಿ ಮೂವ್ ಆಗಿದೆ. ಸೊ ಇಲ್ಲಿ ನಾವು ಬ್ರೇಕ್ಔಟ್ ತೊಗೋಬೋದಿತ್ತು, ಬ್ಯಾಡ್. ಓಕೆ, ಇದು ಮೂವ್ಮೆಂಟ್ ಆಗಿದೆ, ಇದರಲ್ಲಿ ಮಾಡ್ಬೋದು. ಫಾಲೋ ಅಪ್ ಸಿಕ್ಕರೆ ಮಾಡ್ಬೋದು, ಇಲ್ಲಾಂದ್ರೆ ಫಾಲೋ ಅಪ್ ಅಂದ್ರೆ ಯಾವ ಥರ ಅಂದ್ರೆ ಈ ಥರ ಒಂದ್ಸಲ ಈ ಥರ ಪ್ರೈಸ್ ಹೋಗುತ್ತೆ, ಒಂದ್ಸಲ ಹಿಂಗೆ ಬಂದು ಏನು ಥರ ಪ್ರಾಬ್ಲಮ್ ಆಗಿ ಹಿಂಗೆ ಹೋಗುತ್ತೆ. ಹಿಂಗೆ ಹೋದ್ರೆ ಇದು ರಿಟ್ರೇಸ್ಮೆಂಟ್ ಅಂತ. ರಿಟ್ರೇಸ್ಮೆಂಟ್ ಇಲ್ಲಿ ಫಾಲೋ ಅಪ್ ಸಿಗ್ತಾನೆ, ಇಲ್ಲಿಂದ ಇಲ್ಲಿ ಕನ್ಫರ್ಮೇಷನ್ ಸಿಗ್ತಾವೆ ಮೇಲೆ ಹೊಂಟೈತೆ ಸ್ಟಾಕ್ ಅಂತ. ನಾನು ಇಲ್ಲಿ ಎಂಟ್ರಿ ಮಾಡ್ಬೋದು. ಬಟ್ ಸದ್ಯಕ್ಕೆ ಅದೆಲ್ಲ 2ನೇ ಲೆವೆಲ್ ಆಗುತ್ತದೆ, ಬೇಡ. ಬಟ್ ಏನಂದ್ರೆ ಇದನ್ನ ಹೇಳ್ಬೋದು, ಇದೇನಿದೆ 66 ಸ್ಟಾಕ್ಸ್ ಇದ್ದಾವೆ. ಕೋಲ್ ಇಂಡಿಯಾ 300 ಸ್ಟಾಕ್ ಹಾರ್ಡ್ಲಿ ಒಂದು 30ರಿಂದ 35 ನಿಮಿಷದಾಗ ಮಾಡ್ಬೋದು ಚೆಕ್. ಇದಿದೆ ನೋಡ್ರಿ, ನಾನು ಆಲ್ರೆಡಿ ಇದನ್ನು ಸಜೆಸ್ಟ್ ಮಾಡಿದ್ದೀನಿ, ನನ್ನ ಲಿಸ್ಟಲ್ಲಿ ಇದೆ ಇದು. ಬಟ್ ಏನಿದೆ 3 ಸ್ಟಾಕ್ಸ್ ಹಾಕೊಳ್ಬೋದು ಇದಕ್ಕೆ. ಅಂದರೆ ಒಂದು 5-6% 5-6 ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ರೆ ಇದಕ್ಕೆ 3 ಸ್ಟಾರ್ ಅನ್ಬೋದು. ಸೊ ಮೂಮೆಂಟ್ ಸಿಕ್ಕರೆ ಹೋಗುತ್ತೆ, ಎಲ್ಲಿಂದ ಇಲ್ಲಿಂದೇನು ಬ್ರೇಕ್ ಆದರೆ ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ಒಂದು ಇದೆಲ್ಲಿ ಇಷ್ಟು ಮೂಮೆಂಟ್ ಆಗಿದೆಲ್ಲ, ಇಲ್ಲೇನು 20% ಮೂಮೆಂಟ್ ಆಗಿದೆ, ಡೆಫಿನೆಟ್ಲಿ ಅಷ್ಟು 20 ಒಂದು 10-15% ಮೇಲೆ ಹೋಗುತ್ತೆ, ಅದು ಮೂಮೆಂಟ್ ಆಗುತ್ತೆ. ಬಟ್ ಯಾಕೆ ಡೌಟ್ ಅಂತ ಹೇಳಿದೆ ಅಂದರೆ, ಒಂದು ಕನ್ಸಾಲಿಡೇಟ್ ಇದೆಲ್ಲ ಟಾಪಲ್ಲಿ ಆಗ್ತಾ ಇದೆ,
ಅದು ಇಲ್ಲಿ ಅಟ್ಲೀಸ್ಟ್ 10 ಡೇ ಮೂವಿಂಗ್ ಎವರೇಜ್ ಅಂತ ಆಗಬೇಕಾಗಿತ್ತು. ಬಟ್ ಏನಿದೆ ಎಕ್ಸಾಕ್ಟ್ಲಿ ಟಾಪಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಏನಿದೆ ಅಂದರೆ ಸ್ವಲ್ಪ ಮೂಮೆಂಟ್ ಮ್ಯಾಲೆ ಆಗುತ್ತೆ ಅನ್ನೋದು ಕಷ್ಟ. ಮತ್ತು ಇನ್ನೊಂದು ಕ್ಲೋಸಿಂಗ್ ನಿಯರ್ ಹೈ ಆಗ್ತಾ ಇಲ್ಲ. ಇಲ್ಲೇನಿದೆ ಸ್ವಲ್ಪ ವಿಕ್ಸ್ ಮೇಲೆ ಫಾರ್ಮ್ ಆಗ್ತಿದೆ. ವಿಕ್ಸ್ ಫಾರ್ಮ್ ಆಗ್ತಿದೆ ಮೇಲೆ ಅಂದರೆ ಸೆಲ್ಲರ್ಸ್ ಇದರೊಳಗೆ ಸ್ವಲ್ಪ ಸ್ಟ್ರಾಂಗ್ ಕಂಟ್ರೋಲ್ ಇಟ್ಕೊಂಡು ಕೂತಿದ್ದಾರೆ ಅನ್ನೋ. ಸೊ ಇಲ್ಲಿ ಇದನ್ನ ಒಂದು ಆ್ಯಡ್ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಅಬ್ಸರ್ವ್ ಮಾಡೋದಲ್ಲ, ಯಾರು ಬೈ ಮಾಡೋದೇ ನನಗೆ ಬೈ ಮಾಡೋಕ್ಕೇನಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ, ಮತ್ತೇನಿಲ್ಲ. ಯಾರು ಇದರಲ್ಲಿ ಹೋಗಿ ಎಂಟ್ರಿ ಇದನ್ನು ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಒಂದ್ಸಲ ಅಬ್ಸರ್ವ್ ಮಾಡಿ, ಏನು ಮೂಮೆಂಟ್ಸ್ ಅನ್ನಿಸ್ತಾ ನಿಮ್ಗೆ ಕನ್ಫರ್ಮೇಷನ್ ಸಿಕ್ತು, ಕಾನ್ಫಿಡೆನ್ಸ್ ಸಿಕ್ತು, ವರ್ಕ್ ಆಗುತ್ತೆ ಅಂದರೆ ಸೊ ಏನೋ ಒಂದು 5,000 10,000 ಕ್ವಾಂಟಿ 5,000 6,000 ರೂಪಾಯಿ ಕ್ಯಾಪಿಟಲ್ ಸ್ಟಾರ್ಟ್ ಮಾಡಿ. ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಯಾಕಂದ್ರೆ ಸಣ್ಣ ಸ್ಕ್ರೀನಲ್ಲಿ ನಾನು ಜಸ್ಟ್ ಎಷ್ಟೇ ಮೂಮೆಂಟ್ಸ್, ದೊಡ್ಡ ಸ್ಕ್ರೀನಲ್ಲಿ ಹಿಂದಿಂದೆಲ್ಲ ಮೂಮೆಂಟ್ಸ್ ಇರುತ್ತಲ್ಲ ಅದು ಈಜಿ. ಸೊ ಅದಕ್ಕೆ ಮಲ್ಟಿಪಲ್ ಸ್ಕ್ರೀನ್ ಇರ್ತಾವೆ, ಇದ್ರೆ ಬೆಸ್ಟ್. ಇಲ್ಲಾಂದ್ರೆ ಸಿಂಗಲ್ ಸ್ಕ್ರೀನಲ್ಲಿ ವರ್ಕೌಟ್ ಮಾಡ್ಬೋದು. ಇನ್ಸಿಯಲ್ ಅಂತೂ ಪಾರ್ಟ್ ಟೈಮ್ ಅಂತಾರಲ್ಲ, ಪ್ಯಾರಲಲ್ ಇನ್ಕಮ್ ಇದ್ದವರಿಗೂ ಡಬಲ್ ಸ್ಕ್ರೀನ್ ಬೇಕಾಗಿಲ್ಲ. ಅಂದರೆ ಜಾಬ್ ಮಾಡ್ಕೊಂತ ನಾವು ಏನಾದರೂ ಟ್ರೇಡಿಂಗ್ ಮಾಡ್ತೀವಿ ಅಂದರೆ ಡಬಲ್ ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಬಟ್ ಮೊಬೈಲ್ ಟ್ರೇಡ್ ಮಾಡ್ಕೋಬೇಡ ದಯವಿಟ್ಟು. ಮೊಬೈಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ಕೋಬೋದು, ಬಟ್ ಟ್ರೇಡ್ ಮಾಡೋಕ್ಕಾಗಲ್ಲ ಮೊಬೈಲ್. ಗ್ರ್ಯಾನ್ಯುಲರ್ಸ್ ಬೆಸ್ಟ್ ಮೂಮೆಂಟ್ ಇದೆ ಸಾಕು. ಸ್ಟೆಪ್ಸ್ ಇಲ್ಲ ಇಪ್ಪ. ಇಲ್ಲಿದೆ ನೋಡ್ರಿ, ಇದು ಒಂದಿತ್ತು ಮೂಮೆಂಟ್ ಮಿಸ್ ಆಗಿದೆ, ಜಸ್ಟ್ ಮಿಸ್ ಆಗಿದೆ ನೋಡ್ರಿ. ಇಲ್ಲಿ ಏನಾದರೂ ಬ್ರೇಕ್ ಆಗಿದ್ದರೆ 7%, 20 ಪಾಯಿಂಟ್ಸ್, 19 ಹೋಗ್ಲಿಪ್ಪ, 10 ಪಾಯಿಂಟ್ಸ್ ಹಿಡ್ಕೋರು, ಏನು ಪ್ರಾಬ್ಲಮ್? 270 ಪ್ರೈಸ್ ಇದೆ, 270 50,000 ರೂಪಾಯಿ ಎಷ್ಟು ಬರ್ತದೆ 270ಅಲ್ಲಿ? ಸಾರಿ, ಅದು 180 ಸ್ಟಾಕ್ ಬರ್ತದೆ. 185 ಇಂಟು 10 ಹೊಡಿ, 1,800 ರೂಪಾಯಿ ಒಂದೇ ಇದಾಗ. 1,800 ರೂಪಾಯಿ ರಿಟರ್ನ್ ಏನಪ್ಪ ಅಂದರೆ 1,800 ಡಿವೈಡೆಡ್ ಬೈ 52,000 ಅಂದರೆ ಎಷ್ಟಾಗುತ್ತೆ? 3 to 5% ರಿಟರ್ನ್, ನಾಟ್ ಬ್ಯಾಡ್. ಇದು ಫಾರ್ಮ್ ಆಗ್ತಾ ಇದೆ, ಬಟ್ 2 ಸ್ಟಾರ್ ಇದೆ ಅಂತೂ. ಹಾಂ, ಇದಿದೆ, ಇದು 3 ಸ್ಟಾರ್ ಇದೆ. ಸದ್ಯಕ್ಕೆ ಯಾವುದು ನನಗೆ ಅನಿಸುತ್ತೆ, ನೀವು ಚೆಕ್ ಮಾಡಿದ ಪ್ರಕಾರ 5 ಸ್ಟಾರ್ 1 2 ಸಿಕ್ಕಿದೆ. ಬಟ್ ಸದ್ಯಕ್ಕೆ ಇದು ಹಾಕೊಂಡು ಇದು ಬೆಸ್ಟ್ ಇದೆ. ಆಲ್ರೆಡಿ ಸೆಲೆಕ್ಟ್ ಇದೆ ಅಲ್ಲ, ಅದಾನಿ ಗ್ರೀನ್ ಯಾಕಂತ. ಓ ಅದು ಸಿಕ್ಕಿದೆ, ಇದು ಅಲ್ಲ, ಇದು ಮೂವ್ಮೆಂಟ್ ಆಗಿದೆ. ಪ್ರೈಸ್ ಏನೋ ಭಾಳ ಮೂವ್ ಆಗಿರಬಾರ್ದು. 10-20 ಮೂವ್ ಮೇಲೆ ಆದರೆ ಮೀನ್ ರಿವಿಷನ್ ಆಗುತ್ತೆ. ಅಂದರೆ ಇಲ್ಲಿ ಸಪೋಸ್ ಏನಾದರೂ ಇಲ್ಲೊಂದು ಕ್ಯಾಂಡಲ್ ಫಾರ್ಮ್ ಆಯಿತು, ಇಲ್ಲಿ ಕ್ಯಾಂಡಲ್ ಆಯಿತು, ಇಲ್ಲಿ ಏನಾಗುತ್ತೆ ಅಂದರೆ ಇದು ಇದಂತೂ ಸಪೋರ್ಟ್ ತೊಗೊಳಕ್ಕೆ ಏನಾಗುತ್ತೆ, ಕೆಳಗೆ ಬರುತ್ತೆ. ಅಂದರೆ ಮೀನ್ ರಿವಿಷನ್ ಅಂದರೆ ಇಲ್ಲಿ ಮೂವ್ಮೆಂಟ್ ಆಗಿರ್ತೈತಲ್ಲ, ಇದೇನು ಮಾಡ್ತೈತೆ 10-20 ಮೂವಿಂಗ್ ಏರಿಜ್ಗೆ ರಿವರ್ಸ್ ತೊಗೊಂಡು ಇಲ್ಲಿ ಕನ್ಸಲ್ಟೇಟ್ ಆಗಿ ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಸೊ ಹಂಗಾಗಿ ಗ್ಯಾಪ್ ಅಪ್ ಅಥವಾ ದೊಡ್ಡದು ಏನಾದರೂ ಮೇಲೆ ಹೋಗಿತ್ತು ಅಂದರೆ ಅದನ್ನು ತೊಗೊಳ್ಳೋದು ಅಷ್ಟು ತೊಗೊಳ್ಳೋದು ಸರಿ ಅಲ್ಲ, ಇಷ್ಟ ಮತ್ತೇನಿಲ್ಲ. ಸೊ ಅದಕ್ಕೆ ನಾನು ಏನು ಹುಡುಕ್ತಾ ಇರೋದೇನೆ ಅಂದರೆ 10-20 ಮೂವೀಸ್ ಹತ್ಕೊಂಡು ಹೋಗ್ತಿರ್ಬೇಕು ಅಂತ ಸ್ಟಾಕ್ ಹುಡುಕ್ತಾ ಇದೆ. ಬಟ್ ಏನೋ ಅಪ್ ಟೆಂಟ್ರೋ ಬ್ರೇಕ್ಔಟ್ ಪಾಯಿಂಟ್ನಾಗ ಇರಬೇಕಷ್ಟೇ. ಇದು ಇದೆ ನೋಡ್ರಿ, ಬೆಸ್ಟ್ ಇದೆ. ಆಲ್ರೆಡಿ ಮಾರ್ಕ್ ಮಾಡಿಟ್ಟಿದ್ದೀನಿ ನಾನು ಆವಾಗಲೇ, ಬಟ್ ಜಸ್ಟ್ ಈ ಕ್ಲಾಸ್ ತಗೋತಾ ಇದೆ. ಇದು ಇಂಡಿಯನ್ ಸಿಮೆಂಟ್, ಇದರೊಳಗೆ ಇನ್ನೊಂದು ನ್ಯೂಸ್ ಇದೆ ರೀ, ಯಾಕಂದ್ರೆ ಗುಡ್ ನ್ಯೂಸ್ ಇದೆ. ಲಾಸ್ಟ್ ಒಂದು ನಾನು ಇಲ್ಲಿಂದನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಂದ್ಸಲ ನಾನು ಇದರಲ್ಲಿ ಟ್ರೇಡ್ ತೊಗೊಂಡಿದ್ದೆ, ಸರ್ಟನ್ ಪ್ರಾಫಿಟ್ ಆಯಿತು, 13-12% ಪ್ರಾಫಿಟ್ ಆಗಿ ಎಕ್ಸಿಟ್ ಆಗಿದ್ದೀನಿ ನಾನು ಇದರಲ್ಲಿ. ಏನಂದ್ರೆ ಗುಡ್ ನ್ಯೂಸ್ ಏನಂದ್ರೆ ಇದರಲ್ಲಿ ಮೇ ಬಿ ಇದನ್ನು ಅಲ್ಟ್ರಾಟೆಕ್ ದವರನ್ನ ಬೈ ಮಾಡಿದ್ದಾರೆ, ಮರ್ಜ್ ಮಾಡಿದ್ದಾರೆ. ಪ್ಲಸ್ ಇದ್ರದ್ದು ಅರ್ನಿಂಗ್ಸ್ ಇದೆ ನೋಡ್ರಿ, ಅರ್ನಿಂಗ್ಸ್ ಎಕ್ಸ್ಪೆಕ್ಟೇಷನ್ 11 ರೂಪಾಯಿ ಇದೆ, 11 ಬಿಲಿಯನ್. ಸೊ ಗುಡ್. ಆಮೇಲೆ ಇನ್ನೊಂದು ಏನಿದೆ, ಹಾಂ ಇಲ್ಲಿದೆ, ಇಂಡಿಯನ್ ಸಿಮೆಂಟ್ ಹಿಟ್ ರೆಕಾರ್ಡ್ಸ್ ಹೈ ಆಫ್ಟರ್ ದ ಅಲ್ಟ್ರಾಟೆಕ್ ಬೋರ್ಡ್ ಅಪ್ರೂವ್ಸ್ ಡೀಲ್ ಟು ಟೇಕ್ ಕಂಟ್ರೋಲ್. ಅಲ್ಟ್ರಾಟೆಕ್ ತರ ಇದನ್ನು ಬೈ ಮಾಡಿ. ಅಲ್ಟ್ರಾಟೆಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಿಯನ್ ಸ್ಟೀಲ್ ಸಿಮೆಂಟ್ ಒಳಗೆ ಕಿಂಗ್ ಅದನ್ರಿ. ಸೊ ಹಂಗಾಗಿ ಅದು ಮೂವ್ ಆಗುತ್ತೆ, ಇದು ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಅಬ್ಸರ್ವ್ ಮಾಡ್ತಾ ಜುಲೈದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. 278 ಆಲ್ರೆಡಿ ಎಷ್ಟು ಬಂದಿದೆ, 400 ಬಂದಿದೆ, ನಿಯರ್ಲಿ 400. ಸೊ 200% ಅಪ್ ಆಗಿದೆ, 100% ಅಪ್ ಆಗಿದೆ. ಸೊ ಇಂಡಿಯನ್ ಸಿಮೆಂಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲ, ಇದು ಕನ್ಸಲ್ಟೇಟ್, ಇನ್ನೊಂದು ಸ್ವಲ್ಪ ಕನ್ಸಲ್ಟೇಟ್ ಆಗ್ಬೇಕಂತ ಕ್ಲಿಯರಿಟಿ ಇಲ್ಲ ರೀ. ಯಾಕಂದ್ರೆ ಇದು 2010 ಮೂವಿಂಗ್ ದೂರ ಇದೆ. ಚಾನ್ಸಸ್ ಏನಪ್ಪ ಅಂದ್ರೆ ಮೀನ್ ರಿವಿಷನ್ ಒಳಗೆ ವಾಪಸ್ ಇಲ್ಲಿ ಮಟ್ಟ ಬಂದು ಹಿಂಗೆ ಹೋಗ್ಬೋದು. ಸೊ ಅದಕ್ಕೆ ನಾವು ಇಲ್ಲಿ ತೊಗೊಳ್ಳೋದು ರಿಸ್ಕ್ ಇದೆ. ಸಡನ್ಲಿ ಏನಾಗುತ್ತೆ ಅಂದರೆ ಇದು ಬ್ರೇಕ್ ಆಗಿ ಕೆಳಗೆ ಇಲ್ಲಿ ಬಂದು ಮತ್ತೆ ಟಚ್ ಆಗೋಗುತ್ತೆ. ಸೊ ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಒಂದು 34 ಪಾಯಿಂಟ್ಸ್ ಇದೆ. 34 ನಮ್ಗೆ ಲಾಸ್ ತಗೊಳ್ಳೋ ಕೆಪಾಸಿಟಿ ಇದ್ರೆ ಹೋಲ್ಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಬೇಡ, ಯಾಕ್ಸ್ಮಿಕ್ ಅನ್ನೆಸೆಸರಿ ರಿಸ್ಕ್. ನೆಕ್ಸ್ಟ್ ಜುಬ್ಲಿಯನ್ ಫುಡ್,
ಜುಬ್ಲಿನ್ ಫುಡ್ಡು ಬ್ಯಾಡ್ರಿ ಬ್ರೇಕ್ಔಟ್ ಆಗೈತೆ ಬ್ರೇಕ್ಔಟ್ ಆಗಿದೆ ಎಸ್ ಇದಿದೆ ನೋಡ್ರಿ ಮೇ ಬಿ ಕೆಳಗೆ ಬ್ರೇಕ್ಔಟ್ ಆಗ್ಬೋದು ಎಲ್ಲೇ ಬ್ರೇಕ್ಔಟ್ ಆಗಲಿ ಅಟ್ಲೀಸ್ಟ್ ನೋಡೋಣ ಏನಾಗತ್ತೆ ಅಂತ ಯಾಕಂದ್ರೆ ಇದೇನು ಡೋಜಿ ಕ್ಯಾಂಡಲ್ ಇದೆ ಇದು ಹೆದರಿಕೆ ಬರುತ್ತೆ ಯಾಕಂದ್ರೆ ಇದು ಇದೇನಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ ಇಂಟಿಮೇಷನ್ ಮಾಡ್ತೈತಿ ಸೊ ಹಾಗಾಗಿ ಸ್ಟಾಕ್ ಇದನ್ನ ಬೈ ಮಾಡಕ್ಕೆ ಸ್ವಲ್ಪ ಕಾನ್ಫಿಡೆಂಟ್ ಬೇಕು ಇದು ಹೆದರಿಕೆ ಆಗುತ್ತೆ ಇಷ್ಟೇ ಮತ್ತೇನಿಲ್ಲ ಇದೇನಾದ್ರೂ ಕಂಟಿನ್ಯೂ ಆಗಿ ಕ್ಲೋಸ್ ಆಗಿ ಇಲ್ಲಿ ಕ್ಲೋಸ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಬೆಸ್ಟ್ ಸ್ಟಾಕ್ ಆಗಿತ್ತು ಎಲ್ ಐ ಸಿ ಎಲ್ಲ ಇದೆ LICIS ಸೊ ನೆಕ್ಸ್ಟ್ ಏನಾದ್ರೂ ಈ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಬೈ ಮಾಡ್ಬೋದು ಇದನ್ನ ಸೊ ವಾಚ್ ಲಿಸ್ಟ್ ಆಗಿಡೋಣ ಇವತ್ತೆಲ್ಲ ನಾಳೆ ಬ್ರೇಕ್ ಆಗ್ಬೋದಲ್ಲ ಅಟ್ಲೀಸ್ಟ್ ಈ ವೀಕ್ದಾಗ ಏನಾರ ಆಗ್ಬೋದು ನೆಕ್ಸ್ಟ್ ವೀಕ್ದಾಗ ಸಾರಿ ಈ ವೀಕ್ ಮುಗಿತಲ್ಲ ಇವತ್ತು ನಾಳೆಯಿಂದ ವಾಚ್ ಮಾಡ್ಬೇಕಲ್ಲ ಅದಕ್ಕಲ್ಲಿ ಎಲ್ಲ ಆಯ್ತು ಇದು ಓಕೆ ಓಕೆ ಬಟ್ ಇದು ನೋಡ್ರಿ ಪ್ರಾಬ್ಲಮ್ ಏನಾಗೋದು ಅಂದ್ರೆ ಇಲ್ಲಿ ನೋಡ್ರಿ ಇದೇನಿದೆ ಅಲ್ಲ ಸೈಡ್ ವೇಸ್ ಇದೆ ಇದು ಓಕೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾಕಂದ್ರೆ ಇಲ್ಲಿ ನಾ ಟಾಪಿಕ್ ನಿಮ್ಗೆ ಹೇಳಿಲ್ಲ ಬಟ್ ಅದು ನನ್ನ ಮೈಂಡ್ ಇರ್ಬೇಕು ನಾನು ಯಾಕಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಪ್ರತಿಯೊಂದು ನೀವು ಇನ್ಫಾರ್ಮೇಶನ್ ತೊಗೊಂಡಿರ್ತಿಲ್ಲ ಅದನ್ನ ಪ್ರಿವಿಯಸ್ಲಿ ಹೆಂಗೆ ಯೂಸ್ ಮಾಡ್ಬೇಕು ನೋಡ್ರಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ ರೀ ಇದನ್ನ ಬ್ರೇಕ್ ಮಾಡಕ್ಕೆ ಈಸಿಯಾಗಿ ಬಿಡಲ್ಲ ಅದು ಆಮೇಲೆ ಇಲ್ಲಿದೆ ಸೊ ಇದು ದೂರದ ಬಿಟ್ಟು ನಡೀತೆ ಏನು ಪ್ರಾಬ್ಲಮ್ ಇಲ್ಲ ಅಷ್ಟೊಂದ್ರೆ ನಮ್ಗೆ 100-200 ಪಾಯಿಂಟ್ ಸಿಗುತ್ತೆ ಬಟ್ ಇದು ಬ್ರೇಕ್ ಆಗೋದು ಕಷ್ಟ ಆದ್ರೂ ಆಗ್ಬೋದು ಯಾಕಂದ್ರೆ ವಾಲ್ಯೂಮ್ ನೋಡ್ರಿ ವಾಲ್ಯೂಮ್ನು ಜಾಸ್ತಿ ಇದೆ ಇಲ್ಲ ನಂಗಿಲ್ಲ ಮತ್ತೆ ಏನೋ ನ್ಯೂಸ್ ಇದೆ ನೋಡಿ ಚೆಕ್ ಮಾಡ್ತಾರೆ ಏನಿದೆ ಇದರಲ್ಲಿ ಅದಾನಿ ಟು ರಿಟರ್ನ್ ಟು ಇಕ್ವಿಟಿ ಇದು ಅವಾಗಲೇ ಸೆಲೆಕ್ಟ್ ಮಾಡಿದ ಸ್ಟಾಕ್ ಇದೆ ಇದು ಸಾರಿ ಇದು ನಾನು ನೋಡಕತ್ತಿದ್ದು ಇದು ಬ್ರೇಕ್ ಆಗಿದೆ ನೋಡ್ರಿ ಬ್ರೇಕ್ಔಟ್ ಆಗಿದೆ ಎಕ್ಸಾಕ್ಟ್ಲಿ ಸ್ವಲ್ಪ ಡಿಲೇ ಆಗ್ತಿದೆ ನೆಟ್ ಸ್ಲೋ ಇರೋದ್ರಿಂದ ಆಲ್ರೆಡಿ ಮಾರ್ಕ್ ಮಾಡಿಟ್ಟಿದ್ದೀನಿ ನಾನು ತೋರಿಸ್ತಾ ಇಲ್ಲ ಅದಷ್ಟೇ LTF ಅಂತ ನೆಕ್ಸ್ಟ್ ಯಾವ್ದು ಬರ್ತೈತಿ ಇದನ್ನ ಕ್ಲಿಯರ್ ಮಾಡ್ಕೊತೀನಿ ಲೂಪಿನ್ ಮೂಮೆಂಟ್ ಆಗಿದ್ದಾರೆ ಲೂಪಿನ್ ನೋಡಿ ಇಲ್ಲಿ ಆಗಿದೆ ನೋಡ್ರಿ ಮೂಮೆಂಟ್ ಎಲ್ಲಿ ಅಂದ್ರೆ ಪ್ರೈಸ್ ಸರ್ ಅಂದ್ರೆ 10 ಮೂವಿಗೆ ಟಚ್ ಆಗಿ ಹೋಗಿದೆ ಅದೇ ರೀತಿ ಮ್ಯಾಲ ಒಂದು ರೆಸಿಸ್ಟೆನ್ಸ್ ಇತ್ತು ಇಲ್ಲಿ ಟೈಟ್ ಹಾಕೋತ ಹೋಗಿದೆ ಹೈಯರ್ ಹೈ ಲೋವರ್ ಹೈ ಇಲ್ಲಿ ನೋಡ್ರಿ ಹೈಯರ್ ಲೋಸ್ ಹೈ ಕಮ್ ಹಾಕೋತ ಬಂದವ್ರಿ ಲೋವರ್ ಹೈಸ್ ಫಾರ್ಮ್ ಇಲ್ಲಿದು ಹೈ ಇದಕ್ಕಿಂತ ಇದು ಹೈ ಇದಕ್ಕಿಂತ ಇದು ಈ ಥರ ಫಾರ್ಮ್ ಇದು ಫಸ್ಟ್ ಹೈ ಇದು ಲೋ ಹಾಕೋತ ಬಂತ್ರಿ ಸೊ ಕನ್ಸಾಲಿಡೇಟ್ ಇದೇನಾಗ ಕಂಜಕ್ಷನ್ ಆಗ್ತಾವೆ ಕಾಂಟ್ರಾಕ್ಷನ್ ಆಗ್ತಾವೆ ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಬ್ರೇಕ್ ಆಗಿದೆ ಅಲ್ಲಿ ಈ ಕ್ಯಾಂಡಲ್ ಬ್ರೇಕ್ ಆಗಿದೆ ಫಸ್ಟ್ 3 days ಫಸ್ಟ್ 3 days ಒಳಗೆ ಎಷ್ಟು ರೇಟ್ ಸಿಗುತ್ತೆ ನಿಮ್ಗೆ ಆಲ್ರೆಡಿ 3.6 ನೆಕ್ಸ್ಟ್ ಅಂತೂ ಟ್ರೇಡ್ ಮಾಡ್ಕೊಂಡು ಬಿಡ್ಬೇಕು ಲುಪಿನ್ ಬ್ಯಾಡ್ರಿ ಇಲ್ಲ ಇದು ಆಲ್ರೆಡಿ ಮೂವ್ ಆಗಿದೆ ಇದು ಮೂವ್ ಆಗಿದೆ ಇದು ಮೂವ್ ಆಗಿದೆ ಇದು ಮೂವ್ ಆಗಿದೆ ಇದು ಆಗಿದೆ ಯಾಕಂದ್ರೆ ಸಪೋರ್ಟ್ ನೆಕ್ಸ್ಟ್ ಇಲ್ಲಿ ಅಂದ್ರೆ ಸಪೋರ್ಟ್ ಇದೆ ನೋಡ್ಕೊಂಡಿದ್ದಾನೆ ಈ ಬ್ರೇಕ್ಔಟ್ ಆಗ್ಬೇಕು ನೋಡ್ರಿ ಈ ಪಾಯಿಂಟ್ ಆಗಿ ಇಲ್ಲಿ ಏನಾದರೂ ಬ್ರೇಕ್ಔಟ್ ಆಗಿ ವಾಲ್ಯೂಮ್ ಈ ಥರ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆದರೆ ಡೆಫಿನೆಟ್ಲಿ ಅದು ಮೂವ್ ಆಗುತ್ತೆ ರಿಟೇಲ್ ಸೆಂಟಿಮೆಂಟ್ ಅನಾಲಿಸಿಸ್ USD ಆಯಿಲ್ ಆ್ಯಂಡ್ ಇಟ್ಸ್ ಪೊಸಿಷನಿಂಗ್ ಹೆಡ್ಲೈನ್ ಆಯಿಲ್ ಅಂದ್ರೆ ಇದು 57 ಎಸ್ಟಿಮೇಟ್ $1 billion ಎಸ್ಟಿಮೇಟ್ 10 ಅರ್ನಿಂಗ್ಸ್ ರೆವೆನ್ಯೂ ಇಷ್ಟೈತಿ ನೋಡೋಣ ಎಷ್ಟಾಗತ್ತೆ ಇದಕ್ಕಿಂತ ಏನಾದರೂ ರೆವೆನ್ಯೂ ಕಮ್ಮಿ ಆದರೆ ಡೆಫಿನೆಟ್ಲಿ ಇದು ತರ ಬೀಳುತ್ತೆ ಅದು ಎಸ್ಟಿಮೇಟ್ ಮಾಡಿರ್ತಾರೆ ಬಟ್ ರಿಸಲ್ಟ್ ಏನಾದರೂ ನೆಗೆಟಿವ್ ಬಂದರೆ ಡೆಫಿನೆಟ್ ಡೌನ್ ಆಗುತ್ತೆ ಇದು ಪೇಟಿಎಂ PCBL ಚಲೋ ಇತ್ತು ಇದನ್ನ ಸ್ಟಾಕ್ ತೊಗೊಂಡಿದ್ದೇನೆ ಇದರಲ್ಲಿ ನನಗೆ ಆಲ್ಮೋಸ್ಟ್ ಒಂದಿನಲ್ಲಿ 7-8% ರಿಟರ್ನ್ ಸಿಕ್ಕಿದೆ ಇಲ್ಲಿದೆ ನೋಡ್ರಿ ಬಟ್ ನಾನು ಎಂಟ್ರಿ ಮಾಡಿದ್ದು ಇಲ್ಲೇ ಇದನ್ನ ನೋಡಿದೆ ಇಲ್ಲಿ ಮೂವ್ಮೆಂಟ್ ಆಯಿತು ಏನೋ ಸೆಕೆಂಡ್ ಚಾನ್ಸ್ ಸಿಗುತ್ತೆ ಅಂತ ನಾನು ಏನು ಮಾಡಿದೆ ಈ ರೆಡ್ ಕ್ಯಾಂಡಲ್ ಬ್ರೇಕ್ ಆದ್ಮೇಲೆ ಇಲ್ಲಿ ಎಂಟ್ರಿ ಮಾಡಿದ್ದೀನಿ ನಾನು ಸಿಕ್ಕಿದ್ದು ನೋಡ್ರಿ 11% 11 ಅಲ್ಲ 13% 11% ಗೊತ್ತಿಲ್ಲ ಎಷ್ಟಿದೆ ಅಂತ ಇಲ್ಲಿ ಬೈ ಮಾಡಿದ್ನಿ ಇಲ್ಲಿ ಬೈದ್ನ ಬಟ್ 13% ಅದು ನೆನಪಿದೆ 13% ರಿಟರ್ನ್ ಸಿಕ್ಕಿದೆ ಇನ್ನೂ ಇದೆ ಇದರಲ್ಲಿ ಇನ್ನೂ 30 ನಮ್ಮ ಕ್ವಾಂಟಿಟಿ ಸ್ಟಾಕ್ ಇಟ್ಟಿದ್ದೀನಿ ನಾನು ಇನ್ನೂ 30 ಸ್ಟಾಕ್ ಇದಾವೆ ಫಸ್ಟಿಗೆ 100 ತೊಂದಿದ್ದೆ 150 ತೊಂದಿದ್ದೆ ಪ್ಲಸ್ಟು ಡೆಲ್ PL ಪವರ್ ಗ್ರಿಡ್ ಇದು ಮೂಮೆಂಟ್ ಆಗಿದೆ ಮೂವ್ ಆಗಿದೆ ಇದು ಬೇಕು ಇದು ಅಲ್ಲ ಇದು ಬೆಸ್ಟ್ ಮೂಮೆಂಟ್ ಆಗಿತ್ತು ಮಿಸ್ ಆಗಿತ್ತು ಇದು ನೋಡ್ರಿ
ಸ್ಟಾಕ್ ಕನ್ಸಾಲಿಡೇಟ್ ಎಷ್ಟಾಗಿದೆ ನೋಡ್ರಿ. ಇಲ್ಲಿಂದ ಜೂನ್ದಿಂದ ಕನ್ಸಾಲಿಡೇಟ್ ಆಗಿ ಇಲ್ಲಿ ಬ್ರೇಕ್ ಆಗಿದೆ. ಇಲ್ಲಿ ಬ್ರೇಕ್ ಆಗಿ ಎಷ್ಟು ಪರ್ಸೆಂಟೇಜ್ ನೋಡ್ರಿ 800ರಿಂದ ಕ್ಲೋಸ್ ಎಟ್ ಆಗಿದೆ 180 ಪಾಯಿಂಟ್ಸ್. ನೆಕ್ಸ್ಟ್ ಇದು ಮೂವ್ ಆಗಿದೆ. ಇದೆ ಇದು ಬಾಕ್ಸ್, ಇದು ರೆಕ್ಟಾಂಗಲ್ ಬ್ರೇಕ್ಔಟ್ ಒಳಗೆ ಬರುತ್ತೆ. ಇದು ಆ್ಯಕ್ಚುಲಿ ಈ ಸೆಟಪ್ ಪ್ರಕಾರ ಬರೋಂಗಿಲ್ಲ, ಬಟ್ ಇದನ್ನ ಮಾರ್ಕ್ ಮಾಡಿಟ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಟ್ಕೊಳ್ಳೋಣ. ಇದು ಬ್ರೇಕ್ ಆಗೋ ಚಾನ್ಸಸ್ ಐತ್ರಿ. ಇದು ನನಗೆ ಅನ್ಸಿದ ಮಟ್ಟಿಗೆ ಏನು ಎಸ್ಟಿಮೇಷನ್ ಇದೆ ಎಷ್ಟು ಇಲ್ಲಿ ಐತೆ ನೋಡ್ರಿ. ಇಲ್ಲೇ ನೋಡ್ರಿ, ಇದು ಇಂಪಾರ್ಟೆಂಟ್. ಮೂವ್ಮೆಂಟ್ ಸಿಗುತ್ತೆ ಡೆಫಿನೆಟ್ಲಿ ಅದು. ಯಾಕಂದ್ರೆ ರಿಪೋರ್ಟೆಡ್ 11.80, ಎಸ್ಟಿಮೇಟೆಡ್ 10.52 ಅರ್ನಿಂಗ್ಸ್ ರೀ. ಎಸ್ಟಿಮೇಟೆಡ್ ಕಮ್ಮಿ ಇತ್ತು ಅವ್ರದ್ದು, ರಿಪೋರ್ಟ್ ಜಾಸ್ತಿ ಆಗೈತಿ. ಓಕೆ, ಸರ್ಪ್ರೈಸ್ 1.2 ಅಂದ್ರೆ 12% ಸರ್ಪ್ರೈಸ್ ಅಂದ್ರೆ ಅವ್ರಿಗೆ ಅನ್ಕೊಂಡಿದ್ದಿಲ್ಲ 100% ಜಾಸ್ತಿ ಆಗುತ್ತೆ ಅಂತ. ಅವ್ರು ಎಸ್ಟಿಮೇಟ್ ಮಾಡಿದ್ದು 10, 11 ರಿಪೋರ್ಟ್ ಆಗೈತೆ. ಸೊ ಸೈನ್ ಪಾಸಿಟಿವ್ ಇದ್ದಾಗ ಮೂವ್ಮೆಂಟ್ ಆಗುತ್ತೆ. ಸನ್ ಫಾರ್ಮಾ ಜ್ಞಾಪಕನಲ್ಲಿಟ್ಟವ್ರೆ. ಇದು ನೋಡೋಣ ನಾಳೆ ಏನು ಮೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ಎಸ್ಟಿಮೇಟೆಡ್ ರಿಪೋರ್ಟ್ಗಿಂತ ಅದು ಅವ್ರ ಫೋರ್ಕಾಸ್ಟ್ ಮಾಡೋದಕ್ಕಿಂತ ಎಸ್ಟಿಮೇಟೆಡ್ ಜಾಸ್ತಿ ಆಗಿದೆ ರಿಸಲ್ಟ್. ಬಟ್ ಇನ್ನೊಂದೇನೆಂದ್ರೆ US ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಸ್ಟಾಕ್ಸ್ ಜಾಸ್ತಿ ಬೈ ಮಾಡ್ಕೋಬೇಡಿ. ಇನ್ನೊಂದು 3 ದಿನ ಪ್ರೆಸಿಡೆಂಟ್ ಎಲೆಕ್ಷನ್ ಮುಗಿತಕ್ಕ ಸ್ವಲ್ಪ ಆದಷ್ಟು ಕಮ್ಮಿ ಇದನ್ನ ಮಾಡ್ರಿ. ಸೊ ಟಾಟಾ ಪವರ್ ಸೊ ಈ ಥರ ನಾನು ಒಂದು 40-60 ಸ್ಟಾಕ್ ಬಿಲ್ಟರ್ ಮಾಡಿದ್ಮೇಲೆ ಒಂದು 5-6 ಸ್ಟಾಕ್ ಸಿಗ್ತಾವೆ. 5-6 ಸ್ಟಾಕ್ ಹಾರ್ಡ್ಲಿ ನನಗೆ ಇದು ಇಂಪಾರ್ಟೆಂಟ್. ಇದು ಐತೆ ನೋಡ್ರಿ, ಬೆಸ್ಟ್ ಲೆವೆಲ್ ಇದು. ಯುನೈಟೆಡ್ ಇದು ಬಹುಶಃ ವೈನ್ ಇದ್ದದ್ದು, ಇದು ಇಂಪಾರ್ಟೆಂಟ್ ಇದು. ಯಾಕಂದರೆ ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ. ನೆಕ್ಸ್ಟ್ ಇದು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ. ಇದನ್ನ ಒಂದು ಮಾರ್ಕ್ ಮಾಡ್ಕೊಂಡು ಇಷ್ಟೇ ಸಾಕು. ಈಗ ಇದನ್ನ ವಾಚ್ ಮಾಡೋಣ. ಏನಪ್ಪ ಅಂದರೆ ನಾಳೆ ಮಾರ್ನಿಂಗ್ ಓಪನ್ ಆದ್ರೆ ಮಾರ್ಕೆಟು ಜಸ್ಟ್ ನೋಡೋದಿತ್ತು ಏನು ಮಾರ್ಕ್ ಮಾಡಿರ್ತೀವಲ್ಲ, ಇದು ಹೆಂಗಂದ್ರೆ ಫಸ್ಟ್ 15 ಮಿನಿಟ್ಸ್ ಒಳಗೆ ಬ್ರೇಕ್ ಆಗ್ತವೆ ಮ್ಯಾಕ್ಸಿಮಮ್. ಇಲ್ಲ ಅಂದರೆ ಸೆಕೆಂಡ್ 12 ಗಂಟೆ ಮೇಲೆ 9:15 9:30 ಏನು ಬ್ರೇಕ್ ಆಗುವೆಲ್ಲ ಬ್ರೇಕ್ ಆಗಿರ್ತವೆ. ಇದ್ರೆ 1-2 ಬ್ರೇಕ್ ಆದರೆ ಆಗಿರ್ಬೋದು, ಇಲ್ಲ ಅಂದ್ರೆ ಆಗ್ಲಿಕ್ಕಿಲ್ಲ. ಆಮೇಲೆ 12 ಗಂಟೆ ಮೇಲೆ 1-2 ಬ್ರೇಕ್ ಆಗ್ಬೋದು. ಇಲ್ಲ ಅಂದರೆ ಯಾವ ಬ್ರೇಕ್ಔಟ್ ಆಗಲೇನೆ ಕೆಳಗೆ ಬ್ರೇಕ್ಔಟ್ ಆಗ್ಬೋದು. ನೆನಪಿಟ್ಕೋರಿ, ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಐತಿ 3-4 ಡೇಸಿಂದ. ಇಲ್ಲಿಂದ ಕೆಳಗೂ ಆಗ್ಬೋದು. ಏನಿದೆಲ್ಲ ಮಾರ್ಕ್ ಮಾಡಿಲ್ಲ, ಇಲ್ಲಿಂದ ಕೆಳಗೂ ಬ್ರೇಕ್ ಆಗ್ಬೋದು, ಮ್ಯಾಲೂ ಬ್ರೇಕ್ ಆಗ್ಬೋದು. ಮ್ಯಾಲೂ ಬ್ರೇಕ್ ಆದರೆ ನನ್ನ ಕೆಲಸ ಅಷ್ಟೇ. ನಮ್ಮ ಕೆಲಸ ಏನಪ್ಪ, ಎಂಟ್ರಿ ತೊಗೊಳ್ಳೋದು. ಕೆಳಗೆ ಬ್ರೇಕ್ ಆದರೆ ಜಸ್ಟ್ ವಾಚ್ ಮಾಡೋದು ಅಷ್ಟೇ ಮತ್ತೇನಿಲ್ಲ. ಯಾಕಂದರೆ ನಾವು ಶಾರ್ಟ್ ಮಾಡೋದಲ್ಲ, ಇಂಟ್ರಾಡೇ ಒಳಗೆ ಸೆಲ್ ಮಾಡೋಕೆ ಹೋಗ್ಬೇಡ್ರಿ ಎಕ್ಸ್ಪೀರಿಯನ್ಸ್ ಇಲ್ಲದೆ. ಸೊ ಇವು ಎಷ್ಟು ಅದಲ್ಲ, 1 2 3 4 5 6 ಈ 6 ಏನಿದ್ರೆ ಸ್ಟಾಕ್ ಅಬ್ಸರ್ವ್ ಮಾಡಿ. ಇದರಲ್ಲಿ ಅಟ್ಲೀಸ್ಟ್ 2 ಸ್ಟಾಕ್ ಅಂತೂ ಮೂವ್ ಆಗೇ ಆಗ್ತಾವೆ. ಮೂವ್ ಆಗಂಗೆ ಆಗ್ತಾವೆ ಅಂದರೆ 3-5% ರಿಟರ್ನ್ ಸಿಗ್ತಾವೆ. ನೀವು ಕಂಟಿನ್ಯೂ ಆಗಿ ಅಟ್ಲೀಸ್ಟ್ ಒಂದು 3-4-5 ಡೇಸ್, ಒಂದು 10 ಡೇಸ್ 15 ಡೇಸ್ ಇಟ್ಟರೆ ಡೆಫಿನೆಟ್ಲಿ 10-15% ರಿಟರ್ನ್ ಸಿಗುತ್ತೆ. ಸೊ ಪೇಷನ್ಸ್ ಇರಬೇಕು, ಈ ಥರ ಫಿಲ್ಟರ್ ಮಾಡೋದು ಗೊತ್ತಿರಬೇಕು. ಮತ್ತು ಇನ್ನೊಂದೇನೆಂದರೆ ನಾ ಏನು ಇದನ್ನು ವಿಡಿಯೋ ಮಾಡಿರ್ತಾನಲ್ಲ, ಇದನ್ನು ನೋಡೇ ನಾನು ಫಿಲ್ಟರ್ ಮಾಡ್ತೀನಿ ಅಂದ್ರೆ ನಮಗೆ ಈ ಥರ ಚಾರ್ಟ್ ಪ್ಯಾಟರ್ನ್ಸ್ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನನಗೂ ಅನಿಸುತ್ತೆ ಅವರೆಲ್ಲ ಮಾಡ್ತಿದ್ರು. ನಾವು ಕ್ಲಾಸ್ ತೋದಿದ್ದೆ, ಯೂಟ್ಯೂಬ್ನಲ್ಲಿ ಕ್ಲಾಸ್ ನೋಡ್ತಿದ್ದಲ್ಲ, ಅವಾಗ ಎಷ್ಟು ಈಜಿಯಾಗಿ ಅವ್ರು ಮಾರ್ಕ್ ಮಾಡ್ತಾರಲ್ಲ, ಎಷ್ಟು ಅವ್ರಿಗೆ ಈಜಿ ಸಿಗುತ್ತೆ. ನಾವು ಹಿಂಗೆ ಹೇಳೋ ಮುಂದೇನೋ ಅರ್ಥ ಆಗ್ತಿತ್ತು, ಈ ಥರ ಇಲ್ಲಿ ಮಾಡಿ ನಾನು ಮಾಡಿ. ಬಟ್ ನಾ ಯಾವಾಗ ಚಾರ್ಟ್ ನೋಡ್ತಾ ಇರ್ತೀನಲ್ಲ, ಅವಾಗ ನನಗೂ ಅರ್ಥ ಆಗ್ತದೆ ಇದು ಎಲ್ಲಿ ಹೊತ್ತು. ಬಟ್ ಅವ್ರು ಈಜಿಯಾಗಿ ಮಾಡ್ತಿದ್ರು. ಸೊ ಎಕ್ಸ್ಪೀರಿಯನ್ಸ್ ನಿಮಗೂ ದಿನಕ್ಕೆ ಒಂದು 100-150 ಸ್ಟಾಕ್ ಈ ಥರ ಏನಿದ್ರೆ ನೀವು ವ್ಯೂ ಮಾಡಕ್ಕೆ ಹತ್ತಿದ್ರೆ ನಿಮಗೂ ಗೊತ್ತಾಗುತ್ತೆ ಚಾರ್ಟ್ ಪ್ಯಾಟರ್ನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಸಿಂದ. ಬಟ್ 1-2 ಸ್ಟಾಕ್ ನೋಡಿದ್ರೆ ಆಗಲ್ಲ. ಅಟ್ಲೀಸ್ಟ್ ದಿನಕ್ಕೆ 100 ಸ್ಟಾಕ್ ಅಂತೂ ಡೆಫಿನೆಟ್ಲಿ ನೋಡ್ಬೇಕು. ನಾನು ಇನ್ನೂ ಸ್ಟಿಲ್ 300-400 ಸ್ಟಾಕ್ ಚೆಕ್ ಮಾಡಿದೆ ಒನ್ ಡೇನೆ. ಏನಿಲ್ಲ, ಇದೇ ಥರ ಹಿಂಗೆ ಹಾಕೋದು, ನಮ್ಮ ಕಂಡೀಷನ್ ಹಾಕೋದು, ಚೆಕ್ ಮಾಡೋದು. ಇನ್ನೂ 3-4 ಥರ ಕಂಡೀಷನ್ ಇದಾವೆ, ಅವು ಕಂಡೀಷನ್ ಚೆಕ್ ಮಾಡ್ತಿರ್ತೀನಿ, ಬ್ಯಾಕ್ ಟೆಸ್ಟ್ ಮಾಡ್ತಿರ್ತೀನಿ. ಇದನ್ನು ಡಮ್ಮಿ ಹಾಕಿ ಚೆಕ್ ಮಾಡ್ತೀನಿ ಎಷ್ಟು ಪರ್ಸೆಂಟೇಜ್ ಮೂವ್ ಆಗುತ್ತೆ. ಸೊ 3 to 4 years ಜರ್ನಿ ಒಳಗೆ ಇಷ್ಟು ಕಲ್ಕೊಂಡಿದ್ದೀನಿ. ಸೊ ಇದು ಇನ್ನು ದೊಡ್ಡದಲ್ಲಿ ಇನ್ನೂ ಕಲ್ಕೊಳ್ಳೋದು ಭಾಳ ಇದೆ. ಸೊ ನಿಮ್ಗೆ ಹೇಳ್ಕೊತ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ ಅಷ್ಟೇ. ನನಗೊಂದು ಖುಷಿ ಅಂದ್ರೆ ನಾ ಏನು ಎಕ್ಸ್ಪ್ಲೇನ್ ಮಾಡ್ತೇನಲ್ಲ, ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾ ಪ್ರಿಪೇರ್ ಆಗಿರ್ತೀನಿ. ನನಗೇನು ಗೊತ್ತಿದೆ ಅದು, ಬಟ್ ಆದರೂ ಎಲ್ಲಿ ಮಿಸ್ಟೇಕ್ ಆಗಬಾರ್ದಲ್ಲ ಅಂತ ಹೇಳಿಂದ ಪ್ರಿಪೇರ್ ಆಗಿರ್ತೀನಿ. ಒಂದ್ಸಲ ನೋಡಿರ್ತೀನಿ ಕಂಡೀಷನ್ ಹೆಂಗಿದೆ ಅಂತೇಳಿ. ಸೊ ಇದೇನಾಗುತ್ತಲ್ಲ, ನನಗೆ ಮೈಂಡ್ ಭಾಷೆ ಇನ್ನೊಂದ್ಸಲ ನನಗೆ ಇದಾಗುತ್ತೆ.